ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ಶುಜೇ ಭವರೋಗಿನಾಂ ನಿಧಿಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವముపాస్మహే. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಮಾಘ ಮಾಸದ ಶುಕ್ರವಾರ ರಥಸಪ್ತಮಿಯ ವಿಶೇಷ ನೇರ ಪ್ರಸಾರದ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ ಹಾಗೂ ಅಮೃತ ಬಿಂದು. ಹೊಟ್ಟೆ ಉರಿ, ಅಸಿಡಿಟಿ, ಗ್ಯಾಸ್ಟ್ರಿಕ್ಕು, ಅಲ್ಸರು, ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಆದ್ರೂ ಕೂಡ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. 100% ಆಯುರ್ವೇದಿಕ್ ಗಿಡಮೂಲಿಕೆಗಳನ್ನು ಈ ಒಂದು ಔಷಧದಲ್ಲಿ ಬಳಸಿರ್ತಕ್ಕಂಥದ್ದಿದೆ. ಅದರಲ್ಲೂ ಇತ್ತೀಚಿನ ದಿನಮಾನಗಳಲ್ಲಿ ಹರಿದಾಡ್ತಾ ಇರತಕ್ಕಂಥ ಎಲ್ಲ ರೀತಿ ಇರತಕ್ಕಂಥ ಸಾಂಕ್ರಾಮಿಕ ರೋಗಗಳಿಂದ ಪಾರಾಗಲು ಮತ್ತು ದೇಹದಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ತಪ್ಪದೇ ಬಳಸಿ ಅಮೃತ ಬಿಂದು. ಮತ್ತು ಅತಿ ಕಿರಿಯ ವಯಸ್ಸಿನಿಂದ ಅತಿ ಹಿರಿಯ ವಯಸ್ಸಿನವರೆಗೂ ಕೂಡ ಸಾಕಷ್ಟು ಜನ ಈ ಒಂದು ಸಕ್ಕರೆ ಕಾಯಿಲೆಯ ಸಮಸ್ಯೆಯಲ್ಲಿ ನರಳ್ತಾನೆ ಇದ್ದಾರೆ. ಅತಿಯಾದ ಮೂತ್ರ ವಿಸರ್ಜನೆಗೆ ಒಳಗಾಗ್ತಕ್ಕಂಥದ್ದು, ಮೂತ್ರ ವಿಸರ್ಜನೆಯನ್ನು ಮಾಡಬೇಕಾದ್ರೆ ಉರಿ ಬರ್ತಕ್ಕಂಥದ್ದು, ಕೈಕಾಲುಗಳು ಉರಿ ಬರ್ತಕ್ಕಂಥದ್ದು, ಜಾಯಿಂಟ್ಸ್ ಪೇನ್ ಬರ್ತಕ್ಕಂಥದ್ದು, ಅತಿಯಾದ ದಾಹ ಆಗ್ತಕ್ಕಂಥದ್ದು ಮತ್ತು ಆಯಾಸಕ್ಕೊಳಗಾಗ್ತಕ್ಕಂಥದ್ದು, ಇದೆಲ್ಲವೂ ಕೂಡ ಈ ಒಂದು ಸಕ್ಕರೆ ಕಾಯಿಲೆ ಅಡಿ ಬರ್ತಕ್ಕಂಥ ಸಮಸ್ಯೆಗಳು ಅಂತಲೇ ಹೇಳ್ಬೋದು. ಆದರೆ ಇಂತಹ ಸಮಸ್ಯೆಗಳಿಗೆ ಒಂದು ಚೂರೂ ಕೂಡ ಸೈಡ್ ಎಫೆಕ್ಟ್ಸ್ ಇಲ್ದಿರ ರಾಮಬಾಣದಂತೆ ಕೆಲಸ ಮಾಡುತ್ತೆ ಮಧುಮೇಹ ನಿವಾರಣೆ. ಇದರಲ್ಲೂ ಕೂಡ 100% ಆಯುರ್ವೇದಿಕ್ ಗಿಡಮೂಲಿಕೆಗಳನ್ನೇ ಬಳಸಿರ್ತಕ್ಕಂಥದ್ದಿದೆ. 10 ದಿನಗಳಲ್ಲಿ ನಿಮ್ಮ ಸಕ್ಕರೆ ಕಾಯಿಲೆಯ ಸಂಪೂರ್ಣ ನಿಯಂತ್ರಣವನ್ನು ತಾವು ಕಂಡುಕೊಳ್ಬೋದು, ಒಂದು ಚೂರು ಸೈಡ್ ಎಫೆಕ್ಟ್ಸ್ ಇಲ್ದಿರ. ಯಾಕೆ ಅಂತಂದರೆ ಇದು ಅಪ್ಪಟ ಆಯುರ್ವೇದದ ಔಷಧಿ ಅಲ್ವಾ. ಹಾಗಾಗಿ ನಿಮ್ಮ ಸಮೀಪ ಇರತಕ್ಕಂಥ ಎಲ್ಲ ಮೆಡಿಕಲ್ ಸ್ಟೋರ್ನಲ್ಲೂ ಕೂಡ ಈ A&J ಹೆಲ್ತ್ ಕೇರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಆಯುರ್ವೇದಿಕ್ ಉತ್ಪನ್ನಗಳು ಕೂಡ ಲಭ್ಯವಿದೆ. ಹಾಗಾಗಿ ತಪ್ಪದೇ ಬಳಸಿ ಅಮೃತ ಬಿಂದು ಹಾಗೂ ಮಧುಮೇಹ ನಿವಾರಣೆ. ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಶುಕ್ರವಾರ ಬಂತು ಅಂತಂದರೆ ಹೆಣ್ಣು ಮಕ್ಕಳಿಗೆಲ್ಲ ಬಹಳ ಪ್ರೀತಿಯ ವಾರ ಅಂತಲೇ ಹೇಳ್ಬೋದು. ಯಾಕೆಂತಂದರೆ ಬೆಳಗಿನ ಜಾವದ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಎಷ್ಟೋ ಧರ್ಮ ಸೂಕ್ಷ್ಮದ ಮಾಹಿತಿಗಳು, ಹೆಣ್ಣು ಮಕ್ಕಳ ನಡವಳಿಕೆ ಹೇಗಿರಬೇಕು, ಹಬ್ಬ ಹರಿದಿನಗಳಲ್ಲಿ ಯಾವೆಲ್ಲ ಕ್ರಮಾನುಷ್ಠಾನವನ್ನು ಆಚರಣೆಯನ್ನು ಮಾಡಬೇಕು, ಒಂದು ಮನೆ ಸುಭಿಕ್ಷವಾಗಿರಬೇಕು ಅಂತಂದರೆ, ಸಂತೋಷವಾಗಿರಬೇಕು ಅಂತಂದರೆ ಹೆಣ್ಣು ಮಕ್ಕಳ ಒಂದು ಕೈಂಕರ್ಯ ಯಾವ ರೀತಿ ಇರಬೇಕು, ಅವರ ಪಾತ್ರ ಯಾವ ರೀತಿ ನಿಭಾಯಿಸಬೇಕು, ಇದೆಲ್ಲದರ ಬಗ್ಗೆನೂ ಕೂಡ ಸಾಕಷ್ಟು ಅರ್ಥಪೂರ್ಣವಾಗಿರ್ತಕ್ಕಂಥ ಮಹತ್ವಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಗುರುಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಡ್ತಾನೆ ಇರ್ತಾರೆ. ಹಾಗಾಗಿ ಇವತ್ತೇನೇನು ಮಾಹಿತಿಗಳನ್ನು ತಿಳಿಸ್ಕೊಡ್ತಾರೆ, ಅದರಲ್ಲೂ ಇವತ್ತಿನ ಸಹ ರಥಸಪ್ತಮಿ ಬೇರೆ ಇದೆಯಲ್ಲ, ಆ ಹಬ್ಬದ ವೈಶಿಷ್ಟ್ಯತೆ ಹೇಗಿರುತ್ತೆ, ಇವತ್ತಿನ ಸಹ ರಥಸಪ್ತಮಿ ನಾವೇನೆಲ್ಲ ವಿಶೇಷತೆಗಳನ್ನು ಅನುಸರಿಸಬೇಕು, ಯಾವೆಲ್ಲ ಕಾರ್ಯಕ್ರಮಗಳನ್ನು ನಮ್ಮ ವಾಸ್ತುಗೃಹದಲ್ಲಿ ನಡೆಸಬೇಕು ಎಂಬುದಕ್ಕಂಥದ್ರ ಬಗ್ಗೆ ವಿಚಾರಗಳನ್ನು ತಿಳ್ಕೊಳ್ಳೋದಿದೆ. ಗುರುಜಿಯವರು ತಿಳಿಸ್ಕೊಡ್ಬೇಕು, ನಾನಂತೂ ಕಾದರದಿಂದ ಕಾಯ್ತಾ ಇದ್ದೀನಿ. ಹಂಗಂದಮೇಲೆ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಬಿಡೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ, ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನು, ನನ್ನ ತಂದೆಯವರನ್ನು ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಕಾರ್ಯಕ್ರಮಕ್ಕೆ ನನ್ನನ್ನು ಸ್ವಾಗತ ಕೋರುವಂತಹ ಕಾಯಕವನ್ನು ಸತತ 2 ವರ್ಷಗಳು ಪೂರೈಸಿಕೊಳ್ತಿರ್ತಕ್ಕಂಥ ಈ ಶುಭ ದಿನ ನಿಮ್ಮೆಲ್ಲರಿಗೂ, ಅಂದರೆ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಬಂಧುಗಳ ಪರವಾಗಿ ಶ್ರೀನಿವಾಸ್ ಶರ್ಮಾ ಇವತ್ತಿಗೆ 2 ವರ್ಷಗಳನ್ನು ಪೂರೈಸಿಕೊಳ್ತಾ ಇದ್ದಾನೆ. ಅಂದರೆ ಜೀ ಕನ್ನಡದಲ್ಲಿ 2 ವರ್ಷ ತನ್ನ ಸೇವೆಯನ್ನು ನಿರಂತರವಾಗಿ ನಿರ್ಘಳವಾಗಿ ಬರೀ ಇಲ್ಲಿ ಕೂತು ಮಾತಾಡೋದಷ್ಟೇ ಅಲ್ದಿರ ಹೊರಗಡೆ ಇರ್ತಕ್ಕಂಥ ಕಾರ್ಯಕ್ರಮಗಳನ್ನು, ಜವಾಬ್ದಾರಿಯುತವಾದಂಥ ಸ್ಥಾನವನ್ನು, ತಂದೆಯಂತೆ ಮಗ ನಡೀತಿದ್ದಾನೆ ಎಂಬತಕ್ಕಂತಹ ಈ ಒಂದು ಮಾತು 10 ಕಡೆ ಕೇಳಪಟ್ಟಾಗ ಸಿಗುವ ಆನಂದ ಬೇರೆ. ಹಾಗೆ ಒಂದು ಅದ್ಭುತವಾದಂತಹ ಜವಾಬ್ದಾರಿ, ಈ ಜವಾಬ್ದಾರಿಯುತವಾದಂತಹ ಕಾಯಕವನ್ನು ಎಷ್ಟೋ ಜನ ಮಗ ಅಂತಾರೆ, ಅಣ್ಣ ಅಂತಾರೆ, ಎಂತಹ ಮುದ್ದಾದಂತಹ ಈ ಒಂದು ವಯಸ್ಸಲ್ಲಿ ಇಂತಹ ಒಂದು ಸಾಧನೆ ಅಂತ ಹೇಳ್ತಾರೆ. ಹಾಗೆ ಸುಮಾರು ಜನ ತಾಯಂದು ಹೇಳುವಂಥ ಮಾತು, ನಿಮ್ಮಂತೆ ನಿಮ್ಮ ಮಗ ಭಾಳ ಸ್ಪಷ್ಟ ಮಾತಾಡ್ತಾನೆ ಅಂತ. ಇದೆಲ್ಲ ಪದಗಳನ್ನು ಕೇಳಿದಾಗ ನನಗೆ ಭಾಳ ಆನಂದ ಅನಿಸುತ್ತೆ. ಇಂತಹ ಆನಂದವಾದಂತಹ ಈ ನಡೆ
ಸತತ 2 ವರ್ಷ ಪೂರೈಸ್ಕೊಳ್ತಿರ್ತಕ್ಕಂಥ ಈ ಶುಭ ಗಳಿಗೆಗೆ ಒಂದು ಪ್ರಧಾನ ಪಾತ್ರ ನನ್ನ ಜೀ ಕನ್ನಡ. ಜೀ ಕನ್ನಡದ ಮುಖ್ಯಸ್ಥರಿಗೂ ಸಹಿತ ಈ ವಿಚಾರದಲ್ಲಿ ಈ ಸಮಯದಲ್ಲಿ ನಾವು ಅವ್ರನ್ನ ಒಂದು ಭಾಳ ಪ್ರೀತಿಯಿಂದ ಹೃದಯಕ್ಕೆ ಸಂಬಂಧಪಡ್ತಕ್ಕಂಥ ರೀತಿ ಆ ಒಂದು ಒಳ್ಳೆಯ ಮಾತು ಹೇಳಲೇಬೇಕು. ಯಾಕೆಂದರೆ ಜೀ ಕನ್ನಡ ಇವತ್ತು ಒಂದು ಸ್ಥಾನಮಾನ ಕೊಟ್ಟಿದ್ದರಿಂದ ಶ್ರೀನಿವಾಸ ಶರ್ಮಾ ಇವತ್ತು ನಿಮ್ಮ ಮುಂದೆ ಬರುವಂಥದ್ದಾಯಿತು ಅಲ್ವಾ? ಈ ಒಂದು ಕಾಯಕದಲ್ಲಿ ನಮ್ಮ ರಾಘವೇಂದ್ರ ಹುಣಸೂರಾಗಲಿ, ಆಂಟೋನಿ ದಾಸ್ ಆಗಲಿ, ಹಾಗೆ ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತಹ ನಮ್ಮ ಬಾಸ್ಕಿಯವರಾಗಲಿ, ನಮ್ಮ ಈ ಒಂದು ಎಲ್ಲಕ್ಕಿಂತ ಮುಖ್ಯವಾಗಿ ಇಲ್ಲಿ ಈ ಪರಿಸರದಲ್ಲಿ ನಿನ್ನೆಲ್ಲ ಒಂದು ಜವಾಬ್ದಾರಿ ಇದೆ, ನಿನ್ನೆಲ್ಲ ಒಂದು ಕಾಯಕ ಇದೆ. ಇದು ಒಂದು ಮಾತು ಹೇಳ್ಬೋದಾದರೆ, ಲಂಕೆಗೆ ಹೋಗಬೇಕಾಗಿದೆ, ಸಮುದ್ರವನ್ನು ದಾಟಬೇಕಾಗಿದೆ. ಸಮುದ್ರವನ್ನು ದಾಟುವ ಕಾಲ ರಾಮ ಏನೋ ಆರ್ಡರ್ ಮಾಡ್ದ, ಸಮುದ್ರ ದಾಟಿ ಹೊರಟ್ರೆ ಅಲ್ಲಿ ಸೀತೆ ಇದ್ದಾಳೆ ಅಂತಕ್ಕಂಥ ಕುರುಹುಗಳು ಸಿಗ್ತಾ ಇದೆ, ಯಾರಾದರೂ ಹೋಗಿ ನೋಡಿಕೊಂಡು ಬನ್ನಿ ಅಂತ ರಾಮ ಹೇಳ್ತಾನೆ. ಆದರೆ ರಾಮ ಹೇಳಿದಂಥ ಮಾತನ್ನು ಆಲಿಸಿ ಮುಂದೆ ಸಮುದ್ರವನ್ನು ದಾಟುವಂಥ ಆ ವೀರ ಯಾರು? ಜಾಂಬುವಂತನ ಆ ಹಿರಿಮೆ ನೋಡಿ, ಹಿರಿಯ ವಯಸ್ಸಲ್ಲಿ ತುಂಬ ದೊಡ್ಡವನು, ಜೊತೆಗೆ ಜಾಂಬುವಂತ ಅನುಭವಸ್ಥ. ಅಂತಹ ಜಾಂಬುವಂತನ ಮುಂದೆ ನಿಂತು ಅಲ್ಲೆಲ್ಲರೂ ಆಲೋಚನೆ ಮಾಡರು, ನೀವು ಹಿರಿಯರಿದ್ದೀರಿ, ಜವಾಬ್ದಾರಿ ನೋಡಿದ್ದೀರಿ, ಎಲ್ಲ ಕಡೆ ಸುತ್ತಾಡಿದ್ದೀರಿ, ನೀವು ಸಮುದ್ರವನ್ನು ದಾಟಿ ಬರಬಹುದು, ನೀವು ಅಲ್ಲಿ ಹೋಗಿ ನೋಡಿಕೊಂಡು ಬನ್ನಿ, ಆ ಕುರುಹುಗಳನ್ನು ನೀವು ಪತ್ತೆ ಹಚ್ಚಿ ಸೀತೆ ಎಲ್ಲಿದ್ದಾಳೋ ನೋಡಿಕೊಂಡು ಬನ್ನಿ ಅಂತ. ಆಗ ಜಾಂಬುವಂತ ಅಂದ, ನನಗೆ ವಯಸ್ಸಾಗಿದೆ, ನಾನು ಹಾಗೂ ಈಗೂ ಬಾಧೆ ಪಟ್ಟು ಈ ಸಮುದ್ರವನ್ನು ದಾಟಿ ನಾನು ಹೊರಡಬಲ್ಲೆ, ಆದರೆ ಪುನಃ ವಾಪಸ್ ಬರ್ತೀನೋ ಇಲ್ಲೋ ನನಗೆ ಗೊತ್ತಿಲ್ಲ, ಆದರೆ ನಿಮ್ಮ ಸುದ್ದಿ ಮುಟ್ಟಿಸೋದು ಹೇಗೆ? ಅದರಿಂದ ಈ ಕಾಯಕ ನನ್ನಿಂದ ಸಾಧ್ಯವಿಲ್ಲ ಅಂದಾಗ ಇನ್ನು ವಾನರ ಸೈನ್ಯ ಸಾಕಷ್ಟು ಜನ ಇದ್ದಾರೆ, ಎಲ್ಲರೂ ಸಹಿತ ಒಂದು ಕೊಂಬೆಯಿಂದ ಇನ್ನೊಂದು ಕೊಂಬೆಗೆ ಹಾರುವಂಥ ಮನಸ್ಸಿದೆಯೇ ವಿನಃ ಸಮುದ್ರವನ್ನು ದಾಟುವ ಮನಸ್ಸು ಶಕ್ತಿ ಇಲ್ಲದಂಥವರಿದ್ದಾರೆ. ಆದರೆ ದೂರದಲ್ಲೊಬ್ಬ ಕೂತಿದ್ದ ಶ್ರೀನಿವಾಸ. ಜವಾಬ್ದಾರಿ ಈ ಕಾಯಕ, ಏಕೆಂದರೆ ಇದು ಸಮುದ್ರವನ್ನು ದಾಟುವಷ್ಟೇ ಶ್ರಮ ಇದೆ ಅಂತಕ್ಕಂಥದ್ದು ಈ ನಿಮ್ಮ ಆನಂದ್ ಗುರೂಜಿಯವರು ಗೊತ್ತು. ಈ ಕಾರ್ಯಕ್ರಮ ವೀಕ್ಷಣೆ ಮಾಡುವಾಗ ಎಷ್ಟೋ ಜನ ಹೇಳ್ಕೋಬೋದು ತಾಯಂದರು, ಏನು ಶ್ರೀನಿವಾಸನ್ ತೊಗೊಂಡೋಗಿ ಆಂಜನೇಯನಿಗೆ ಹೋಲಿಸ್ಬಿಟ್ರಲ್ಲ, ಇಲ್ಲಿಂದ ಅಲ್ಲಿ ತನಕ ಹಾರೋದು ಅಷ್ಟು ದೊಡ್ಡ ವಿಚಾರನ, ಅಷ್ಟು ದೊಡ್ಡ ಕೆಲಸನ ಅಂತ. ಆ ಜಾಗದಲ್ಲಿ ಕೂತ್ಕೊಂಡಾಗ ಅಷ್ಟೇ ಗೊತ್ತಾಗುತ್ತೆ ಅದು ಎಂಥ ದೊಡ್ಡ ಜವಾಬ್ದಾರಿ ಕೆಲಸ ಅಂತ. ಯಾಕೆಂದರೆ ನಿಭಾಯಿಸೋದಿದೆಯಲ್ಲ, ಆ ಸೆಕೆಂಡು ಆ ಮಾತಾಡಬೇಕಾದಂಥದ್ದು, ನಿಮ್ಮಗಳ ಮನಸ್ಸು ಒಪ್ಪಿಸಬೇಕಾದ್ದು, ನೀವು ಕರೆ ಮಾಡಿದಾಗ ಕರೆಗೆ ಸ್ಪಂದಿಸಬೇಕಾಗಿರ್ತಕ್ಕಂಥದ್ದು, ನೀವು ಬರೆದಂಥ ಕಾಗದಗಳನ್ನು ನೋಡುವಂತಹದ್ದು, ನನಗಿನ್ನ ಮುಂಚಿತವಾಗಿ ಜವಾಬ್ದಾರಿತವಾಗಿ ಬಂದು ಕೂತ್ಕೊಳ್ಳೋದು, ಆದರೆ ಸ್ವಲ್ಪ ನಿಧಾನ ಅದೊಂದಿದೆ ಅದರಲ್ಲಿ. ಹೀಗೆ ಒಂದೆರಡು ತಪ್ಪುಗಳನ್ನು ಬಿಟ್ಟರೆ ಇನ್ನೆಲ್ಲದರಲ್ಲೂ ಪರವಾಗಿಲ್ಲಪ್ಪ ಅನ್ನೋ ಮಟ್ಟಿಗೆ ನನಗೂ ಹೃದಯಕ್ಕೆ ಸಮಾಧಾನ. ಹಾಗೆ ದೂರದಲ್ಲಿದ್ದಂಥ ಹನುಮನ ಹೋಗಿ ಪ್ರೇರೇಪಣೆ ಮಾಡಿ, ನಿನ್ನಲ್ಲೊಂದು ಅದ್ಭುತವಾದ ಶಕ್ತಿ ಇದೆ ಅಂತ ಹೇಳಿದ್ರು. ಅದ್ಭುತವಾದಂಥ ಶಕ್ತಿ ಇದೆ ಅಂತ ನಾನು ಹೇಳಿದ್ರೆ ಕೇಳೋ ಮಟ್ಟಕ್ಕೆ ಇರಲಿಲ್ಲ, ಅವರಮ್ಮ ಹೇಳಿದ್ರು ಕೇಳೋ ಮಟ್ಟಕ್ಕಿಲ್ಲ. ಹಾಗೆ ಅಲ್ಲಿರುವಂಥ ಪರಿಸರ ಎಲ್ಲರೂ ಸಹಿತ ಹನುಮನಿಗೆ ಹೇಳಿದ್ರು, ಎಲ್ಲರೂ ಹೇಳಿದ್ರು ನಿನ್ನಲ್ಲಿ ಅದ್ಭುತವಾದಂಥ ಶಕ್ತಿ ಇದೆ, ನೀನು ಹಾಗಿದೆಯಾ ಹೀಗಿದೆಯಾ, ನೀನು ಶಕ್ತಿವಂತನಿದೆಯಾ, ರೂಪವಂತನಾಗಿದೆಯಾ, ಮತ್ತು ಇಲ್ಲಿಂದ ಏನು ಬೇಕಾದ್ರೂ ಸಾಧನೆ ಮಾಡಬಲ್ಲ ಅಂತ ಹೇಳಿ ಆ ತರಹ ಎಲ್ಲ ವಾನರ ಸೈನ್ಯ ಪ್ರತಿಯೊಬ್ಬರು ಸಹಿತ ಕೊನೆಗೆ ರಾಮ ಹೇಳ್ತಾರೆ, ಕೊನೆಗೆ ಪ್ರಭು ಶ್ರೀರಾಮಚಂದ್ರ ಹೇಳ್ತಾರೆ ಏನಂತ, ನಿನ್ನಲ್ಲಿ ಅತೀತವಾದ ಶಕ್ತಿ ಇದೆಯಪ್ಪ, ನಿನ್ನಲ್ಲಿರ್ತಕ್ಕಂಥ ಶಕ್ತಿಯನ್ನು ಜಾಗೃತಪಡಿಸ್ಕೋ. ನಿನ್ನಲ್ಲಿರುವಂಥ ಶಕ್ತಿಯನ್ನು ನೀನು ಜಾಗೃತಪಡಿಸ್ಕೊಂಡ್ರೆ ಮಾತ್ರ ನೀನು ನನ್ನ ಪರಮ ಭಕ್ತನಾಗ್ತೀಯ, ನನ್ನ ಪಾದಸೇವಕನಾಗ್ತೀಯ, ನನ್ನ ಹೃದಯವನ್ನು ಮುಟ್ತೀಯ, ಸೀತೆಗೆ ಮಗನಾಗಿ ಉಳಿತೀಯ ಅಂತ. ಆಗ ಹನುಮ ತನ್ನೊಳಗಿರುವಂಥ ಶಕ್ತಿಯನ್ನು, ತನ್ನ ರೋಮದಲ್ಲಿರ್ತಕ್ಕಂಥ ರಾಮನಾಮವನ್ನು ಎಲ್ಲವನ್ನು ಸಹಿತ ಒಂದು ಸಿಡಿಲಿನಂತೆ ಎದ್ದ, ಒಂದು ತನ್ನ ಅಭೂತವಾದಂತಹ ವಿಶೇಷವಾದಂತಹ ಒಂದು ಅವತಾರವನ್ನು ದರ್ಶನ ಕೊಟ್ಟ, ಒಮ್ಮೆ ಸಮುದ್ರಕ್ಕೆ ಹಾರಿದ. ಹಾಗೆ ಶ್ರೀನಿವಾಸ 2 ವರ್ಷ ಪೂರೈಸ್ಕೋಬೇಕಾದ್ರೆ ಅದರ ಹಿಂದೆ ಬಿದ್ದಂಥ ಹುಳಿಪೆಟ್ಟಿದೆಯಲ್ಲ, ಒಂದೆರಡು ದಿವಸದಲ್ಲ, ಎಷ್ಟೋ ದಿವಸ ತಂದೆ ಮಕ್ಕಳ ಮಾತು ನಿಂತಿದ್ದು ಉಂಟು, ತಾಯಿ ಮಕ್ಕಳ ಗರ್ಜನೆ ಆಗಿದ್ದು ಉಂಟು. ಯಾಕೆಂದರೆ ಎಲ್ಲೋ ಯಾವುದೋ ಮಾರ್ಗದಲ್ಲಿ ಪ್ರಯಾಣ ಬೆಳೆಸಬೇಕು ಎಂಬತಕ್ಕಂಥ ಆಸೆ ಆ ವಯಸ್ಸಲ್ಲಿರೋದು ಸಹಜ, ಪ್ರತಿಯೊಬ್ಬರಿಗೂ ಇರುತ್ತದು. ಪ್ರತಿಯೊಬ್ಬರಿಗೂ ಆಯಾ ವಯಸ್ಸಲ್ಲಿ ತನ್ನದೇ ಆದಂತಹ ಒಂದಷ್ಟು ತ್ಯಾಗಗಳನ್ನು ಮಾಡಬೇಕಾದ್ರೆ, ಯಾಕೆಂದರೆ ಇದು ಗಾಜಿನ ಮನೆ, ಎಲ್ಲರೂ ಅರ್ಥ ಮಾಡ್ಕೊಳ್ಳಿ, ಇದು ಗಾಜಿನ ಮನೆ. ನೋಡಲಿಕ್ಕೆ ನಾವು ನಿಮ್ಮ ಮನೆಗೆ ಬೆಳಗ್ಗೆ ಎದ್ದು ಪ್ರತಿ ದಿವಸ ಬಂದು ಕೂತ್ಕೊಳ್ಬಹುದು, 1.5 ಗಂಟೆ ನಾವು ನಿಮ್ಮ ಜೊತೆ ಕಳೀಬಹುದು. ಆ 1.5 ಗಂಟೆ ಕಳೆದಾದ ಮೇಲೆ ನಾವು ಇರ್ತಕ್ಕಂಥದ್ದು ಗಾಜಿನ ಮನೆ. ಎಲ್ಲರೂ ಒಂದು ಕಲ್ಲು ಹೊಡೆಯೋರು ಇರ್ತಾರೆ ವಿನಃ ಈ ಗಾಜಿನ ಮನೆಯನ್ನು ಶುದ್ಧಿಪಡಿಸುವಂಥವರು ತುಂಬ ಕಡಿಮೆ, ಅದು ಬೆರಳಿಣಿಕೆ ಅಷ್ಟು. ಆದರೆ ಯಾವ ಮಾರ್ಗದಲ್ಲಿ ಎಲ್ಲಿ ಕಲ್ಲು ಹೊಡಿತಾರೋ, ಯಾರು ಈ ಗಾಜಿನ ಮನೆ ಕಲ್ಲು ಹೊಡಿತಾರೋ ಎಂಬತಕ್ಕಂಥ ಭಯದಲ್ಲಿ ಬದುಕಬೇಕಾದ್ದೇ ಈ ಒಂದು ವೃತ್ತಿ ಧರ್ಮ. ಇದು ಆನಂದ್ ಗುರೂಜಿ ಒಬ್ಬರೇ ಅಂತಲ್ಲ,
ಈ ಮಾಧ್ಯಮಗಳಲ್ಲಿ ಮತ್ತು ಜನಗಳ ಮಧ್ಯದಲ್ಲಿ ಈ ಪ್ರಕಾರವಾಗಿರ್ತಕ್ಕಂತಹ ಒಂದು ಸೇವೆಯನ್ನು ಯಾರು ಸೇವೆ ಸಲ್ಲಿಸ್ತಿರ್ತಾರೆ ಅಥವಾ ಯಾರು ಈ ಕಾಯಕವನ್ನು ಮಾಡ್ತಾರೋ ಅವರೆಲ್ಲರದು ಇದೇ ಬದುಕು. ಒಬ್ಬ ಸೆಲೆಬ್ರಿಟಿ ಅಂದರೆ, ಅಥವಾ ಒಬ್ಬ ಆರ್ಟಿಸ್ಟ್ ಅಂದರೆ, ಒಬ್ಬ ಹೀರೋ ಆದರೆ, ಒಬ್ಬ ಹೀರೋಯಿನ್ ಆದರೆ, ಒಬ್ಬ 4 ಜನಗಳ ಮಧ್ಯೆ ಓಡಾಡ್ತಕ್ಕಂತಹ ಒಂದು ಗುಣ ಇರುವಂಥವರಾದರೆ ಅವರು ಗಾಜಿನ ಮನೆಯಲ್ಲೇ ಇರ್ತಕ್ಕಂಥದ್ದು. ಅಂತಹದ್ರಲ್ಲಿ ತಾನಿರುವ ಗಾಜಿನ ಮನೆ ಎಲ್ಲೂ ಧಕ್ಕೆಬಾರದಂತೆ, ಯಾರೂ ಕಲ್ಲುಡಿದಂತೆ, ತನ್ನ ಬದುಕನ್ನು ಸಾಧ್ಯವಾದಷ್ಟು ಸೂಕ್ಷ್ಮವಾಗಿಟ್ಕೊಂಡು ಹಾಕುವ ಪ್ರತಿ ಹೆಜ್ಜೆಯನ್ನು ಸಹಿತ ಭೂಮಿಯಿಂದ ಮೊದಲು ಆಕಾಶದ ತನಕ ನೋಡಿಕೊಂಡು ಎಲ್ಲರ ಮನಸ್ಸನ್ನು ಗೆಲ್ಲುವ ಕಾಯಕ ಅದು ಸಾಮಾನ್ಯವಾದ್ದಲ್ಲ. ಒಬ್ಬ ಬರೀ ನಿರೂಪಕನಾಗಿದ್ದಿದ್ರೆ ಅದರ ಮಾತಿಷ್ಟಲ್ಲ. ಆದರೆ ಭಾನುವಾರದ ಕಾರ್ಯಕ್ರಮದಲ್ಲಿ ಸ್ವತಂತ್ರವಾದಂಥ ರೀತಿ ನಿಮ್ಮಗಳ ಮನಸ್ಸನ್ನು ಮೆಚ್ಚಿಸುವಂಥ ಕಾಯಕ ಮಾಡ್ತಿದ್ದಾನಲ್ಲ, ಅದಕ್ಕೆ ಮೆಚ್ಚಬೇಕಾಗಿದೆ. ಅದಕ್ಕಾಗಿ 2 ವರ್ಷಗಳು ಪೂರೈಸಿಕೊಳ್ತಿರ್ತಕ್ಕಂಥ ಈ ಶುಭ ಸಮಾರಂಭದಲ್ಲಿ ಪ್ರಭು ಶ್ರೀರಾಮಚಂದ್ರ ಸೂರ್ಯನಾರಾಯಣ, ಸೂರ್ಯ ಹೇಗೆ ಜಗತ್ತಿಗೆ ಬೆಳಕನ್ನು ಕೊಡಬೇಕಾಗಿದೆಯೋ, ಒಂದು ದಿನ ಸೂರ್ಯ ತಾನು ಬರಲಿಲ್ಲ ಅಂದರೆ ಸಾಧ್ಯವೇ ಇಲ್ಲ. ಸೂರ್ಯನ ಬೆಳಕು ಈ ಸೃಷ್ಟಿಗೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅಂತಹ ಬೆಳಕಿನಿಂದ ಈ ಶುಭ ದಿನ ನಿಮ್ಮ ಜೀವನ, ನೀನು ಹಾಕುವ ಹೆಜ್ಜೆ, ಇಷ್ಟು ಜನಗಳೆಲ್ಲರ ಪ್ರೀತಿ ವಿಶ್ವಾಸ, ಜೊತೆಗೆ ನಿನ್ನ ಅಜ್ಜಿ ತಾತರ ಒಂದು ಆಶೀರ್ವಾದ ಸದಾಕಾಲ ನಿನಗಿದ್ದು, ಇನ್ನೂ ಹಾಕುವ ಹೆಜ್ಜೆ ಇದ್ದು ಸೂರ್ಯನ ಬೆಳಕಿನಂತೆ ಆ ಕಿರಣಗಳಂತೆ ಪ್ರತಿಯೊಬ್ಬರ ಮನೆಯಲ್ಲೂ ಸಹಿತ ಸ್ಪರ್ಶಿಸುವಂಥದ್ದಾಗಲಿ, ಎಲ್ಲರ ಮನಸ್ಸು ಗೆಲ್ಲುವಂಥದ್ದಾಗಲಿ, ಒಳ್ಳೆಯದಾಗಲಿ. ನಿಮ್ಮ ಕೃಪಾಶೀರ್ವಾದ ಸದಾಕಾಲ ನನ್ನ ಮೇಲೆ ಹೀಗೆ ಇರಲಿ ಗುರುಗಳೇ. ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿವಸ ತಾವೆಲ್ಲರೂ ಕೊಟ್ಟಿರ್ತಕ್ಕಂಥ ಈ ಒಂದು ಬಹಳ ದೊಡ್ಡ ಜವಾಬ್ದಾರಿ, ಈ ಒಂದು ಜವಾಬ್ದಾರಿಯುತ ಕಾಯಕವನ್ನು ನಿಭಾಯಿಸಬೇಕು ಅಂತಂದರೆ ಇದು ನನ್ನಿಂದ ಮಾತ್ರ ಸಾಧ್ಯ ಅನ್ನೋ ಮಾತು ಹೇಳಿದ್ರೆ ಅದು ಎಲ್ಲೋ ಒಂದು ಕಡೆ ಅತಿಶಯೋಕ್ತಿ ಆಗುತ್ತೆ. ಆದರೆ ಇದು ನನ್ನಿಂದ ಮಾತ್ರ ಸಾಧ್ಯ ಅಲ್ಲ, ನನ್ನ ಹಿಂದೆ ಇರ್ತಕ್ಕಂಥ ಕಾಣದ ಕೈಗಳು ಸಾಕಷ್ಟು ಇದ್ದಾವೆ. ಇವತ್ತಿನ ದಿವಸ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ, ನಿಮ್ಮೆಲ್ಲರ ಕೃಪಾಶೀರ್ವಾದ ಮತ್ತು ಸದಾಕಾಲ ಚಿಕ್ಕ ವಯಸ್ಸಿನಿಂದನೂ ಕೂಡ ಬಹಳ ವಿಶೇಷವಾಗಿ ತೀಡಿ ಹಾಗಲ್ಲ ಹೀಗೆ ಅಂಥೇಳಿ ಸಾಕಷ್ಟು ವಿಚಾರಗಳನ್ನು ಮನಸ್ಸಲ್ಲಿಟ್ಕೊಂಡು ಆದರೆ ಅದನ್ನು ವ್ಯಕ್ತನೂ ಪಡಿಸೋಕ್ಕಾಗ್ದಿರ ಸಾಕಷ್ಟು ವಿಚಾರಗಳಲ್ಲಿ ನನ್ನ ತಂದೆ ಆಗಿರ್ಬೋದು, ನಮ್ಮ ತಾಯಿಯವರಾಗಿರ್ಬೋದು, ಎಷ್ಟೋ ವಿಚಾರಗಳನ್ನು ನನಗೆ ಅರಿವನ್ನು ಮೂಡಿಸಿ ಒಂದಷ್ಟು ವಿಚಾರಗಳನ್ನು ಹೇಳಿ ಅವರೂ ಮನಸ್ಸಿಗೆ ನೋವು ಮಾಡ್ಕೊಂಡಿದ್ದಾರೆ. ಆಗ ನಾನು ನನ್ನ ಒಂದು ಪ್ರತಿಕ್ರಿಯೆ ಆಗಲಿ, ನನ್ನ ಒಂದು ಆ ಕ್ಷಣ ನಾನು ಅವರಿಗೆ ತಿರುಗಿಸಿ ಮಾತಾಡ್ತಕ್ಕಂಥದ್ದಾಗಲಿ, ಇದೆಲ್ಲವನ್ನೂ ಕೂಡ ಅವರು ಅನುಸರಿಸ್ಕೊಂಡು ಏನಾದರೂ ಪರವಾಗಿಲ್ಲ ನನ್ನ ಮಗ ಚೆನ್ನಾಗಿರಬೇಕು, ಒಂದೊಳ್ಳೆಯ ಮಾರ್ಗದಲ್ಲಿ ಅವನು ಬರಬೇಕು ಅಂತ ಹೇಳಿ ಇದೆಲ್ಲವನ್ನೂ ಕೂಡ ಮನಸ್ಸಲ್ಲಿ ಇಟ್ಕೊಂಡು ಇವತ್ತಿನ ದಿವಸ ಈ ಒಂದು ಸ್ಥಾನಕ್ಕೆ ನನ್ನನ್ನು ಕರ್ಕೊಂಡು ಬರ್ತಕ್ಕಂಥದ್ದು ಅಂದರೆ ಇದರಲ್ಲಿ ನನ್ನ ತ್ಯಾಗ ಅನ್ನೋದಕ್ಕಿಂತ ಅವರ ಒಂದು ಕೃಪಾಶೀರ್ವಾದ ಆಗಿರ್ಬೋದು, ಅವರ ತಾಳ್ಮೆ ಆಗಿರ್ಬೋದು. ಯಾಕೆ ಅಂತಂದರೆ ಈ ಒಂದು ವಯಸ್ಸಿನಲ್ಲಿ ಎಲ್ಲರ ಮನಸ್ಸಿನ ಪರಿವರ್ತನೆ ಆಗ್ತಕ್ಕಂಥದ್ದೇ ಇಲ್ಲ ಅಂತಲ್ಲ, ಆದರೆ ಆ ಪರಿವರ್ತನೆಗಳೆಲ್ಲವನ್ನೂ ಕೂಡ ಒಂದು ಹದ್ಬಸ್ನಲ್ಲಿ ಇಟ್ಕೊಂಡು ಎಷ್ಟರ ಮಟ್ಟಿಗೆ ಒಂದು ವ್ಯವಸ್ಥೆಗಳನ್ನು ಮಾಡಿಕೊಡ್ಬೇಕು ಅದೆಲ್ಲ ವ್ಯವಸ್ಥೆಗಳನ್ನು ಕೂಡ ನನಗೆ ಮಾಡಿಕೊಟ್ಟು ಇವತ್ತಿನ ದಿವಸ ಈ ಒಂದು ಜವಾಬ್ದಾರಿಯ ಕಾಯಕಕ್ಕೆ ತೊಗೊಂಡು ಬಂದಿದ್ದಾರೆ. ಅವರು ನನ್ನನ್ನು ತೀಡಿ ಈ ಒಂದು ಜವಾಬ್ದಾರಿಯ ಕಾಯಕ್ಕೆ ತೊಗೊಂಡ್ಬಂದಿದ್ದಾರೆ. ಆದರೆ ಈ ಒಂದು ಜವಾಬ್ದಾರಿಯ ಕಾಯಕವನ್ನು ಇದೇ ರೀತಿ ನೀನು ನಿಭಾಯಿಸಬೇಕು ಅಂತ ಹೇಳಿ ನನ್ನ ಮಹರ್ಷಿವಾಣಿ ಕಾರ್ಯಕ್ರಮ ಜೀ ಕನ್ನಡದ ಮುಖ್ಯಸ್ಥರಾಗಿರ್ತಕ್ಕಂಥ ರಾಘವೇಂದ್ರ ಹುಣಸೂರುಜಿಯವರು ನನಗೊಂದು ದಾರಿಯನ್ನು ಹಾಕ್ಕೊಟ್ರು. ಆ್ಯಂಟೋನಿ ದಾಸ್ಜಿಯವರು ನನಗೊಂದು ದಾರಿಯನ್ನು ಹಾಕ್ಕೊಟ್ರು. ಮತ್ತು ನಮ್ಮ ಭಾಸ್ಕರವರಾಗಿರ್ಬೋದು. ಮತ್ತು ಇದೆಲ್ಲದಕ್ಕಿಂತ ಮತ್ತೊಬ್ಬ ವ್ಯಕ್ತಿಯ ಒಂದು ಹೆಸರನ್ನು ನಾನು ತಗೊಳ್ಳಬೇಕು. ಯಾಕೆಂದರೆ ಈ ಒಂದು ಮಹರ್ಷಿವಾಣಿ ಕಾರ್ಯಕ್ರಮ ಈ ಒಂದು ಧರ್ಮದ ರಥವನ್ನು ಹೇಳ್ತಕ್ಕಂಥದ್ದು ಗುರೂಜಿಯವರು. ಆದರೆ ಈ ಒಂದು ಧರ್ಮದ ರಥ ಹೀಗೇ ಇರಬೇಕು, ಈ ಒಂದು ರಥದಲ್ಲಿ ಇಂಥದ್ದೇ ವೈಶಿಷ್ಟ್ಯತೆಗಳಿರಬೇಕು ಅಂತ ಹೇಳಿ ಪ್ರತಿನಿತ್ಯವೂ ಕೂಡ ಅದನ್ನು ಬದಲಾವಣೆಗಳನ್ನು ಮಾಡ್ತಾ ಎಷ್ಟೋ ವಿಚಾರಗಳನ್ನು ಧರ್ಮ ಸೂಕ್ಷ್ಮಗಳನ್ನು ಅರ್ಥ ಮಾಡಿಸ್ತಾ ಈ ಒಂದು ಕಾಯಕವನ್ನು ನೆರವೇರಿಸ್ತಾ ಇರತಕ್ಕಂಥ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದ ಈಪಿರವರಾಗಿರ್ತಕ್ಕಂಥ ಮಂಜುಜಿಯವರಾಗಿರ್ಬೋದು. ಮತ್ತು ಪ್ರತಿನಿತ್ಯವೂ ಕೂಡ ಇಲ್ಲಿನ ವ್ಯವಸ್ಥೆಗಳನ್ನು ನೋಡ್ಕೊಳ್ತಕ್ಕಂಥ ನಮ್ಮನ್ನು ಇಷ್ಟೊಂದು ನಾನು ಇವತ್ತಿನ ದಿವಸ ನಿಮ್ಮ ಒಂದು ಪರದೆಯ ಮೇಲೆ ಬಹಳ ಪ್ರೀತಿಯಿಂದ ಕಾಣಿಸ್ಕೊಳ್ಬೋದು ಅಂತಂದರೆ ಇಲ್ಲಿನ ಕ್ಯಾಮರಾಮೆನ್ಸ್ ಆಗಿರ್ಬೋದು. ಮತ್ತು ಪ್ರತಿ ಕ್ಷಣವೂ ಕೂಡ ಆಡುವ ಮಾತನ್ನು ಆ ಒಂದು ಧ್ವನಿ ಮುದ್ರಣ ಏರಿಳಿತಗಳನ್ನು ಎಲ್ಲವನ್ನೂ ನೋಡ್ಕೊಳ್ತಕ್ಕಂಥ ನಮ್ಮ ಸೌಂಡ್ ಇಂಜಿನಿಯರಿಂಗ್ ಆಗಿರ್ಬೋದು. ಮತ್ತು ಗುರೂಜಿಯವರು ಮಾತಾಡಬೇಕಾದ್ರೆ ಆಗಲಿ, ನಮ್ಮನ್ನು ಮಾತಾಡಬೇಕಾದ್ರೆ ಆಗಲಿ ನಾ ತೋರಿಸ್ತಕ್ಕಂಥವ್ರಾಗಿರ್ಬೋದು. ಮತ್ತು ಇಲ್ಲಿನ ಪ್ರೊಡಕ್ಷನ್ ಟೀಮ್ ಆಗಿರ್ಬೋದು. ಪ್ರತಿನಿತ್ಯವೂ ಕೂಡ ಈ ಒಂದು ಮುಖದ ಕಾಂತಿಯನ್ನು ಬಹಳ ಚೆನ್ನಾಗಿ ನೋಡ್ಕೊಳ್ತಕ್ಕಂಥದ್ದಾಗಲಿ, ನಮ್ಮ ಒಂದು ವೇಷಭೂಷಣಗಳನ್ನು ಸರಿಯಾಗಿ ನಿರ್ಧರಿಸ್ತಕ್ಕಂಥ ನಮ್ಮ ಮೇಕಪ್ ಟೀಮ್ ಆಗಿರ್ಬೋದು. ಮತ್ತು ಪ್ರತಿನಿತ್ಯವೂ ಕೂಡ ಮಾತಾಡಬೇಕಾದ್ರೆ ಆ ಕ್ಷಣ ದಾಹ ಆಗುತ್ತಪ್ಪ ಗುರೂಜಿಯವರಿಗೆ, ಆ ಕ್ಷಣ ಅವ್ರಿಗೊಂದು ಸ್ವಲ್ಪ ಕಾಫಿ ಕೊಡೋಣಪ್ಪ, ಅವರ ಊಟ ತಿಂಡಿ ಉಪಚಾರಗಳನ್ನು ನೋಡ್ಕೊಳ್ಳೋಣ ನಿಮ್ತಕ್ಕಂಥ ನಮ್ಮ ಪ್ರೊಡಕ್ಷನ್ ಟೀಮ್ ಆಗಿರ್ಬೋದು. ಇವರೆಲ್ಲರನ್ನೂ ಕೂಡ ನಾನು ಜ್ಞಾಪಿಸ್ಕೊಳ್ಳೇಬೇಕು. ಇವರೆಲ್ಲರನ್ನೂ ಕೂಡ ನಾವು ಈ ಕ್ಷಣ ಮನಸ್ಸಲ್ಲಿ ನಾವು ಪ್ರಾರ್ಥಿಸ್ಕೊಳ್ಳೇಬೇಕು.
ಎಲ್ಲಿಂದ ಎಲ್ಲೇ ಹೊರಡಬೇಕಾದ್ರೂ ಹೌದು ಗುರುಗಳೇ. ಸಡನ್ನಾಗಿ ತೀರ್ಮಾನ ತೊಗೊಂಡು ಇವತ್ತೊಂದು 12 ಗಂಟೆಗೆ ಒಂದು ಕುಂಭಾಭಿಷೇಕ ಇದೆ, ಸಡನ್ನಾಗಿ ಒಂದು ಪ್ರಯಾಣ ಇದೆ ಅಂದರೆ ನಮ್ಮ ಪ್ರಭಾಕರನ್ನ ಹಿಡಿಬೇಕು ನಾವು. ಹೌದು ಗುರುಗಳೇ. ಹೇಳಿದ ಒಂದು ಮಾತಿಗೆ ಇಮಿಡಿಯೇಟ್ ಒಂದು ಕ್ಯಾಮ್ರಾ ಕಳಿಸಿ ಆ ದೇವಸ್ಥಾನಗಳಲ್ಲಿ ಚಿತ್ರೀಕರಣ ಮಾಡಿಸಿ ಅದನ್ನು ತಂದು ನಿಮ್ಮ ಮುಂದೆ ತರುವಂತಹ ಒಂದು ಪ್ರಯತ್ನಕ್ಕೆ ನಮ್ಮ ಪ್ರಭಾಕರ್ ಎಷ್ಟೊತ್ತು ಕರೆ ಮಾಡಿದ್ರು ನನಗೆ 1 ಕ್ಯಾಮ್ರಾ 2 ಕ್ಯಾಮ್ರಾ ಇವು ಸಡನ್ನಾಗಿ ತೀರ್ಮಾನ, ನಾವು ಮಂಗಳೂರು ಹೊರಡಬೇಕು ಆಯಿತು, ಇನ್ನೆಲ್ಲೋ ಒಂದು ಹೊರಭಾಗಕ್ಕೆ ಹೋಗಬೇಕು ಆಯಿತು, ನಮ್ಮ ರಾಜ್ಯವಲ್ಲದೆ ಹೊರ ರಾಜ್ಯಕ್ಕೆ ಹೋಗಬೇಕು ಅದಕ್ಕೂ ಸರಿ. ಹೀಗೆ ಒಂದು ಅದ್ಭುತವಾದಂಥ ಒಂದು ಮಹರ್ಷಿವಾಣಿ ಕಾರ್ಯಕ್ರಮ ಇಷ್ಟು ವರ್ಷ ಹಿಂಗೆ ಆನಂದವಾಗಿ ಬರಬೇಕಾದ್ರೆ, 2 ವರ್ಷ ಶ್ರೀನಿವಾಸನ ಜೊತೆ ಮಾಡ್ಕೊಂಡು ಬರಬೇಕಾದ್ರೆ ಅದಕ್ಕೆ ಅದರದೇ ಆದ ಜವಾಬ್ದಾರಿಗಳನ್ನು ಹೊರುವಂತಹ ಅವರು ಒಬ್ಬರ ಇಬ್ಬರ. ಹೌದು ಗುರುಗಳೇ. ಅದರಲ್ಲೂ ಋಣವನ್ನು ಹರಿಸ್ಲಿಕ್ಕೆ ಈ ಆಗುವುದಿಲ್ಲ. ಮಾರ್ಗಕ್ಕೆ ಬರಬೇಕು ಅಂತಂದ್ರೆ ಎಲ್ಲೋ ಒಂದು ಕಡೆ ನನ್ನನ್ನು ಮೋಲ್ಡ್ ಮಾಡಲಿಕ್ಕೆ ತಂದೆ ತಾಯಿಗಿನ್ನ ಹೆಚ್ಚಿನ ಸ್ಥಾನದಲ್ಲಿ ನಿಂತಿರ್ತಕ್ಕಂಥ ನನ್ನ ಭಾವ, ಅವರಂತೂ ನಾನು ಸ್ಮರಿಸಲೇಬೇಕು. ಯಾಕೆ ಅಂತಂದರೆ ತಂದೆ ತಾಯಿ ಏನಿದ್ರು ದಂಡಿಸಿ ಹೇಳ್ತಕ್ಕಂಥವ್ರು, ಬುದ್ಧಿವಾದ ಹೇಳ್ತಕ್ಕಂಥವ್ರು. ಆದರೆ ಅದೆಲ್ಲದಕ್ಕಿಂತ ಮೀರಿ ಪ್ರೀತಿಯಿಂದ ಹಾಗಲ್ಲಪ್ಪ, ಹೀಗೆ ಇದು ಹೀಗೆ, ಇದು ಹಾಗೆ, ಇದು ಹಿಂಗೆ ಅಂತ ಹೇಳಿ ನನ್ನನ್ನು ಒಂದು ಸ್ವಲ್ಪ ಬೆಣ್ಣೆಗೆಣ್ಣೆ ಹಚ್ಚಿ ಆ ಕ್ಷಣ ಸಮಾಧಾನ ಮಾಡ್ತಕ್ಕಂಥ ನನ್ನ ಬಾವರವರಾಗಿರ್ಬೋದು, ಮನು ಸರ್ ಅವರು, ಅವರನ್ನು ನಾನು ಈ ಕ್ಷಣ ನಿಜವಾಗ್ಲೂ ನಾನು ಜ್ಞಾಪಿಸ್ಕೊಳ್ಳೇಬೇಕು. ನನ್ನ ಪ್ರಾರಂಭದ ಹಂತದ ಆ ಒಂದು ಖುಷಿಯನ್ನು ಹಂಚ್ಕೊಂಡಿರ್ತಕ್ಕಂಥ, ಆ ಕ್ಷಣ ನನ್ನ ಜೊತೆ ಇರಲಿಲ್ಲ ಅಂತಂದರೂ ಕೂಡ ಅದರೊಂದು ಆಸೆ ಇಟ್ಕೊಂಡಿರ್ತಕ್ಕಂಥ ನನ್ನ ಅಜ್ಜಿ ತಾತರವರಾಗಿರ್ಬೋದು. ಮತ್ತು ಪ್ರತಿನಿತ್ಯ ಕಾರ್ಯಕ್ರಮ ಮುಗಿದಾದ ನಂತರ ನನ್ನಲ್ಲಿ ಏನಾದ್ರು ಇರ್ತಕ್ಕಂಥ ನ್ಯೂನ್ಯತೆಗಳನ್ನು ಗುರುತಿಸಿ ಮೊದಲು ನನಗೆ ಫೋನ್ ಮಾಡ್ತಕ್ಕಂಥ ನನ್ನ ಅತ್ತೆಯಂದ್ರಾಗಿರ್ಬೋದು. ಇವರೆಲ್ಲರನ್ನೂ ಕೂಡ ನಾನು ಜ್ಞಾಪಿಸ್ಕೊಳ್ಬೇಕು. ಯಾಕಂತಂದರೆ ಇವತ್ತಿನ ದಿವಸ ಒಂದು ಮೂರ್ತಿ ನಿಮ್ಮ ಮುಂದೆ ಇದೆ ಅಂತಂದರೆ ಆ ಮೂರ್ತಿ ಹಿಂದೆ ಇರ್ತಕ್ಕಂಥ ಎಲ್ಲ ಹುಳಿಪಟ್ಟೆಗಳನ್ನು ಕೂಡ ನಾವು ಗಮನಕ್ಕೆ ತಗೊಳ್ಳೇಬೇಕು. ಯಾಕೆಂದರೆ ಸುಂದರವಾಗಿರ್ತಕ್ಕಂಥ ಮೂರ್ತಿ ಅಲ್ವಾ, ಬರೀ ಮೂರ್ತಿಗೆ ಮಾತ್ರ ಪ್ರಶಂಸೆ ಮಾಡಿದ್ರೆ ಆ ಮೂರ್ತಿ ಹಂಗೆ ಬರಲಿಕ್ಕೆ ಕಾರಣೀಭೂತರನ್ನ ನಾವು ನೋಡ್ಕೊಳ್ಳೇಬೇಕಲ್ವ. ಅವರೆಲ್ಲರನ್ನೂ ಕೂಡ ನಾವು ಧ್ಯಾನಿಸಲೇಬೇಕು, ಅವರೆಲ್ಲರನ್ನೂ ಕೂಡ ನಾವು ಸ್ಮರಿಸಲೇಬೇಕು. ಆ ಕ್ಷಣ ನನ್ನ ಅಕ್ಕಂದ್ರಾಗಿರ್ಬೋದು, ಎಲ್ಲರೂ ಕೂಡ ಅದೆಲ್ಲರ ಜೊತೆಗೆ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪರ್ವಗಳು ತಾವು ನಾನು ಮಾಡಿರ್ತಕ್ಕಂಥ ಸಣ್ಣ ಪುಟ್ಟ ತಪ್ಪುಗಳಿದ್ರೂ ಕೂಡ ಅದೆಲ್ಲವನ್ನೂ ಕೂಡ ಹೊಟ್ಟೆಗೆ ಹಾಕೊಂಡೆ ನಮ್ಮ ಪ್ರೀತಿಯ ಗುರುಗಳಪ್ಪ ಅಂಥೇಳಿ ತಾವು ಅದೆಲ್ಲನೂ ಕೂಡ ನನ್ನನ್ನು ಈ ಒಂದು ಸ್ಥಾನಮಾನಕ್ಕೆ ಕರ್ಕೊಂಡು ಬಂದಿರತಕ್ಕಂಥವ್ರು ತಮ್ಮೆಲ್ಲರಿಗೂ ಕೂಡ ಇವತ್ತಿನ ದಿವಸ ಈ ಒಂದು ಸುಂದರವಾಗಿರ್ತಕ್ಕಂಥ ಹೂವಿನ ಈ ಒಂದು ಗುಚ್ಛವನ್ನು ಗುರೂಜಿಯವರು ನನಗೆ ಕೊಟ್ಟರು. ಅಲ್ಲಿರೋ ಪ್ರತಿಯೊಂದು ಹೂಗಳು ಹೌದು ನಗನಗ್ತಾ ಇದೆ. ಹೌದು ಗುರುಗಳೇ. ನಗುಮುಖದಿಂದ ಕೂತಿರುವ ಹೂ ನಿಮ್ಮ ಕೈಯಲ್ಲಿದೆ. ಹೌದು ಗುರುಗಳೇ. ನಿಮ್ಮ ಕೈಯಲ್ಲಿರ್ತಕ್ಕಂಥ ಆ ನಗುಮುಖದ ಹೂಗಳನ್ನು, ನಿಮ್ಮ ಮುಖದಲ್ಲಿ ಆ ಹೂಗಳನ್ನು ತಂದು ಸದಾಕಾಲ ನೊಂದು ಬೆಂದಿರತಕ್ಕಂಥವ್ರ ಕಷ್ಟಗಳಲ್ಲಿರ್ತಕ್ಕಂಥವ್ರಿಗೆ ಇನ್ನಷ್ಟು ಗ್ರಂಥಗಳನ್ನು ಅಧ್ಯಯನ ಮಾಡಿ ಇನ್ನಷ್ಟು ವಿಶೇಷವಾಗಿರ್ತಕ್ಕಂಥ ತಂತ್ರಸಾರಗಳನ್ನು ಮನಸ್ಸಿಗೆ ತಂದುಕೊಂಡು ಆಯಾ ಕ್ಷಣಕ್ಕೆ ಬೇಕಾದಂತಹ ನೋವಿಗೆ ಒಂದು ಸರಿಯಾದಂಥ ಮಾರ್ಗಸೂಚಿಯನ್ನು ಕೊಟ್ಟರೆ ಅದಕ್ಕಿಂತ ಮುಖ್ಯವಾದ್ದು ದೊಡ್ಡದು ಇಲ್ಲ. ಹೌದು ಗುರುಗಳೇ. ದೇವರು ಇಲ್ಲಿದ್ದಾನೆ. ರಥಸಪ್ತಮಿ ಸೂರ್ಯನಾರಾಯಣ ಬಂದಿದ್ದಾನೆ. ಅಯೋಧ್ಯಾನಗರವಾಸ ಶ್ರೀರಾಮಚಂದ್ರ ಬರ್ತಾನೆ. ತಾಯಿ ಮಹಾಲಕ್ಷ್ಮಿ ಬರ್ತಾಳೆ. ಅಗೋ ಇಗೋ ಅಂದರೆ ಶಿವ ಬರ್ತಾನೆ. ಆದರೆ ಬರ್ತಕ್ಕಂಥವ್ರನ್ನೆಲ್ಲರೂ ಸಹಿತ ಅಭಿಷೇಕ ಅಲಂಕಾರ ಪೂಜೆ ಮಾಡಿ ನಾವು ತೃಪ್ತಿಪಡಿಸ್ತೀವಿ. ಆದರೆ ನೊಂದು ಬೆಂದಿರ್ತಕ್ಕಂಥವ್ರಿಗೆ ಧ್ವನಿಯಾಗಿ ನಿಂತು ಮಾತಾಡೋ ಶಕ್ತಿ ನಿನ್ನಲ್ಲಿ ಬರಬೇಕು. ನಿನ್ನ ಹೃದಯದಲ್ಲಿ ಎಷ್ಟೂ ದೇವರುಗಳನ್ನು ತಂದುಕೊಂಡು ಅವರ ಕಷ್ಟಕ್ಕೆ ಪರಿಹಾರ ಮಾಡುವಂಥ ಗುಣ ನಿನಗಿರಬೇಕು. ಯಾಕೆಂದರೆ ಆ ಸ್ಥಾನ ಆ ತರಹ, ಆ ಜವಾಬ್ದಾರಿಯ ಸ್ಥಾನ ಅದು. ಆ ಸ್ಥಾನಕ್ಕೆ ಯಾವತ್ತೂ ಧಕ್ಕೆ ಬಾರದಂತೆ ಮತ್ತು ಯಾವತ್ತೂ ಯಾರ ಮನಸ್ಸು ನೋವಾಗದಂತೆ, ಯಾರೊಬ್ಬರಿಗೂ ಸಹಿತ ನಮ್ಮೊಳಗಿರುವಂತಹ ನೋವು ಎಷ್ಟೇ ಇದ್ದರೂ ನಾವು ಕೆಂಡದ ಮೇಲೆ ನಿಂತಿದ್ರು ಇನ್ನೊಬ್ಬ ಒಂದು ಫೋಟೋ ತೆಗೆಸ್ಕೊಳ್ಬೇಕು ಅಂದರೆ ಆ ನಗುಮುಖನೇ ತೋರಿಸ್ಬೇಕು ನಾವು. ಇದು ನಮ್ಮಗಳ ಜೀವನ. ಹಾಗಾಗಿ ಈ ಬದುಕು ನಿನಗೆ ಆರೋಗ್ಯಕರವಾಗಿರಲಿ, ನೆಮ್ಮದಿಯಾಗಿರಲಿ, ಇನ್ನಷ್ಟು ಅರ್ಥಪೂರ್ಣವಾಗಿ ಬದುಕುವಂಥದ್ದಾಗಲಿ. 2 ವರ್ಷದ ಪಯಣ ಸುಖಮಯವಾಗಿದೆ. ಇನ್ನು ಮುಂಬರ್ತಕ್ಕಂಥ ದಿನಗಳ ಇದಕ್ಕಿಂತ ಚೆನ್ನಾಗಿ ತೊಗೊಂಡು ಹೋಗಂಗಾಗಲಿ, ಒಳ್ಳೆಯದಾಗಲಿ. ಈ ಒಂದು ಹೂವಿನ ಗುಚ್ಛವನ್ನು ಬಹಳ ವಿಶೇಷವಾಗಿ ತಮ್ಮೆಲ್ಲರ ಮುಂದೆ ಈ ಒಂದು ಹೂವಿನ ಗುಚ್ಛವನ್ನು ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪರಗಳು ತಮಗೆ ಮತ್ತು ಈ ಒಂದು ಮಹರ್ಷಿವಾಣಿ ಕಾರ್ಯಕ್ರಮದ ಜವಾಬ್ದಾರಿಯನ್ನು ನಿಭಾಯಿಸ್ತಾ ಇರತಕ್ಕಂಥ ಮತ್ತು ಈ ಒಂದು ಕಾರ್ಯಕ್ರಮ ಇಷ್ಟು ವರ್ಷಗಳು ಬಹಳ ಅದ್ಭುತವಾಗಿ ನೆರವೇರಬೇಕು ಅಂತಂದರೆ ನನ್ನ ಗುರುಜಿಯವರು ಆಗಿರ್ಬೋದು, ನನ್ನ ತಂದೆಯವರಾಗಿರ್ಬೋದು, ಅವರಿಗೆ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಶ್ರಮ ಪಡ್ತಾ ಇರತಕ್ಕಂಥ ಕಾಣದ ಕೈಗಳಿಗೆ ನಾನು ಈ ಒಂದು ಹೂವಿನ ಗುಚ್ಛವನ್ನು ಸಮರ್ಪಣೆಯನ್ನು ಮಾಡ್ತಾ ಇದ್ದೇನೆ. ಇದು ನನ್ನ ಪ್ರೀತಿಯ ಹೂವಿನ ಗುಚ್ಛ. ಎಷ್ಟು ಪ್ರೀತಿಯಿಂದ ನನಗೆ ಬರ್ತೋ ನಾನು ಈ ಪ್ರೀತಿಯನ್ನು ತಮ್ಮೆಲ್ಲರಿಗೂ ಕೂಡ ಹಂಚಿಕೊಂಡು ನಾನು ಸಂತೋಷವನ್ನು ಪಡ್ತಾ ಇದ್ದೇನೆ. ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಈಗ ಇವತ್ತಿನ ದಿನದ ವಿಶೇಷತೆಗಳನ್ನು ತಿಳ್ಕೊಳ್ಬೇಕು, ಪಂಚಾಂಗ ಶ್ರವಣವನ್ನು ಕೂಡ ತಿಳ್ಕೊಳ್ಬೇಕಲ್ವಾ. ಹಾಗಾಗಿ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣ. ಖಂಡಿತ. ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀ ನಮಃ. ಪ್ರಭು ಶ್ರೀರಾಮಚಂದ್ರಾಯ ನಮಃ. ಓಂ ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಓಂ ಶ್ರೀ ಮಹಾಸೂರ್ಯನಾರಾಯಣಾಯ ನಮಃ. ಸೂರ್ಯನಾರಾಯಣಾಯ ನಮಃ. ಸೂರ್ಯನಾರಾಯಣ ನಮಃ.
ಸಪ್ತಾಶ್ವರತಾರೂಢ ಸೂರ್ಯನಾರಾಯಣಾಯೈ ನಮೋ ನಮಃ. ಸೂರ್ಯದೇವರನ್ನು ಪ್ರಾರ್ಥನೆ ಮಾಡ್ತಾ ವಿಶೇಷವಾಗಿರ್ತಕ್ಕಂಥ ಇವತ್ತಿನ ಈ ಶುಕ್ರವಾರದ ಈ ಶುಭ ದಿನದಂದು ತಾವೆಲ್ಲರೂ ಈಗಾಗಲೇ ಬೆಳಗ್ಗೆನೇ ಮಾಘಸ್ನಾನ ಮಾಡಿ ಸೂರ್ಯನ ವಿಶೇಷವಾಗಿರ್ತಕ್ಕಂಥ ರಥವನ್ನೇರಿರ್ತಕ್ಕಂಥ ಆ ಕ್ಷಣಕ್ಕೆ ಎಲ್ಲರೂ ಸಹಿತ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಸೂರ್ಯನಿಗೆ ಇವತ್ತು 108 ನಮಸ್ಕಾರ, 11 ನಮಸ್ಕಾರ ನಿಮ್ಮ ಶಕ್ತಿಯ ಅನುಸಾರ. ಒಟ್ಟಾರೆ ಹೇಳಬೇಕಂದ್ರೆ ಸೂರ್ಯ ನಮಸ್ಕಾರ ಇವತ್ತು ಪ್ರತಿಯೊಬ್ಬರೂ ಮಾಡಲೇಬೇಕು. ಹಾಗೆ ಸೂರ್ಯಪ್ರಭೆಯನ್ನು ನೋಡಿ ಆನಂದಿಸಬೇಕು. ಸೂರ್ಯನ ಮಹಾನೈವೇದ್ಯವನ್ನು ಸ್ವೀಕರಿಸಬೇಕು. ಇವತ್ತು ಸೂರ್ಯನಿಗೆ ಇಷ್ಟವಾಗಿರ್ತಕ್ಕಂಥ ಪದಾರ್ಥ ಏನಪ್ಪ ಅಂದರೆ ಗೋಧಿಯಿಂದ ಮಾಡಿರೋ ಪದಾರ್ಥ. ಹಾಗಾಗಿ ಗೋಧಿ ಪಾಯಸ ಮಾಡಿ ದೇವರಿಗೆ ನೈವೇದ್ಯ ಮಾಡಿ ನಿಮ್ಮ ಕೈಯಿಂದ 4 ಜನಕ್ಕೆ ಹಂಚುವಂಥದ್ದಾಗಲಿ. ಆ ಗೋಧಿ ಪಾಯಸವನ್ನು ಹಂಚಿದ್ದೇ ಆದರೆ ಖಂಡಿತ ಹೆಚ್ಚಿನ ಯಶಸ್ಸು. ಹಾಗೆ ಯಾರೊಬ್ಬರ ಜಾತಕದಲ್ಲಿ ಸೂರ್ಯನ ಪ್ರಭೆ, ಆ ಸೂರ್ಯನ ಪ್ರಭೆ, ಸೂರ್ಯನ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಕೃಪಾಕಟಾಕ್ಷವನ್ನು ಪಡಿಬೇಕಾದ್ರೆ ಒಂದು ಕೆಂಪು ವಸ್ತ್ರ, ಒಂದಷ್ಟು ಗೋಧಿ, ಒಂದಷ್ಟು ಬೆಲ್ಲ. ಕೆಂಪು ವಸ್ತ್ರ, ಗೋಧಿ ಮತ್ತು ಬೆಲ್ಲ ಈ ಪದಾರ್ಥಗಳನ್ನು ಮನೆಯಲ್ಲಿಟ್ಟು ದೇವರ ಮುಂದೆ ಪೂಜೆ ಮಾಡಿ ಇವತ್ತು ಸಂಜೆ ಒಳಗೆ ವಿಷ್ಣು ಆಲಯಕ್ಕೆ ಕೊಟ್ಟು ಬರೋದರಿಂದ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ಸೂರ್ಯ ವಂಶಸ್ಥನಾಗಿರ್ತಕ್ಕಂಥ ಪ್ರಭು ಶ್ರೀರಾಮಚಂದ್ರ ಅಂತಲೂ ಹೇಳ್ತಾರೆ. ಅಂದರೆ ಇಕ್ಷ್ವಾಕು ವಂಶದ ರಾಜ. ಹಾಗಾಗಿ ಪ್ರಭು ಶ್ರೀರಾಮಚಂದ್ರನಿಗೆ ರಾಮದೇವರು ಸಹಿತ ಸೂರ್ಯದೇವರಿಗೆ ವಿಶೇಷವಾಗಿರ್ತಕ್ಕಂಥ ಪ್ರಾರ್ಥನೆಯನ್ನು ಸಲ್ಲಿಸ್ತಿದ್ರು. ಹಾಗೆ ಈ ಸೃಷ್ಟಿನಲ್ಲಿ ಜಲಚರಗಳು, ಪ್ರಾಣಿ ಪಕ್ಷಿಗಳು, ದನಕರುಗಳು ಎಲ್ಲವೂ ಸಹಿತ ಈ ಸೃಷ್ಟಿ ನಡಿಬೇಕಾದರೆ ಸೂರ್ಯನಿಂದ, ಮನಸ್ಸಿಗೆ ನೆಮ್ಮದಿ ಸಿಗಬೇಕಾದ್ರೆ ಚಂದ್ರನಿಂದ. ಹಾಗಾಗಿ ಚಂದ್ರನಾದರೂ ಸ್ವಲ್ಪ ದೂರ ಮಾಡ್ಬೋದೇನೋ, ಸೂರ್ಯನ ದೂರ ಮಾಡಲಿಕ್ಕೆ ಬರೋದಿಲ್ಲ. ಹಾಗೆ ಸೂರ್ಯಚಂದ್ರರಿಬ್ಬರೂ ಸಹಿತ ಒಂದೊಂದು ಕಣ್ಣು. ಅದಕ್ಕೆ ಮನುಷ್ಯನಿಗೆ ಸೂರ್ಯನಾಡಿ ಮತ್ತು ಚಂದ್ರನಾಡಿ ಅಂತಿದೆ. ಬಲಭಾಗದಲ್ಲಿರ್ತಕ್ಕಂಥದ್ದು ಸೂರ್ಯನಾಡಿ, ಎಡಭಾಗದಲ್ಲಿರ್ತಕ್ಕಂಥದ್ದು ಚಂದ್ರನಾಡಿ. ನಿಮ್ಮ ಉಸಿರಾಟದ ಪ್ರಕ್ರಿಯೆಯಲ್ಲೇ ಗೊತ್ತಾಗ್ಬಿಡುತ್ತೆ ಸೂರ್ಯನಾಡಿ ಮತ್ತು ಚಂದ್ರನಾಡಿ ಅಂತಕ್ಕಂಥದ್ದು. ಸೂರ್ಯನಾಡಿ ಎಂಬತಕ್ಕಂಥದ್ದು ಬಲಭಾಗ, ನಿಮ್ಮ ಬಲಹಸ್ತ ಬಲಭಾಗದಲ್ಲಿರ್ತಕ್ಕಂಥದ್ದು. ಚಂದ್ರನಾಡಿ ಎಂಬತಕ್ಕಂಥದ್ದು ಎಡಭಾಗ. ನಿಮ್ಮ ಮೂಗಿನ ಹೊಳ್ಳೆಗಳಲ್ಲಿ ರೈಟ್ ಸೈಡ್ ಅಂದರೆ ಬಲಭಾಗದಲ್ಲಿ ನೋಡ್ರೆ ಯಾವಾಗಲೂ ಉಷ್ಣದ ಗಾಳಿನೇ ಬರುತ್ತೆ, ಎಡಭಾಗದಲ್ಲಿ ಯಾವಾಗಲೂ ತಂಪಿನ ಗಾಳಿನೇ ಬರುತ್ತೆ. ಆದರೆ ಪ್ರಕ್ರಿಯೆಗಳನ್ನು ಸಮಂಜಸ ಮಾಡಬೇಕಾದ್ರೆ ಪ್ರಾಣಾಯಾಮ ಬೇಕಾಗುತ್ತೆ. ಪ್ರಾಣಾಯಾಮ ಮಾಡಿದಾಗ ಮಾತ್ರ ನಿಮ್ಮ ಆರೋಗ್ಯವನ್ನು ಸರಿಯಾಗಿಟ್ಕೊಳ್ಬೋದು. ಅದಕ್ಕೆ ಹೇಳೋದು ಹಿರಿಯರು ಗೊತ್ತಿರೋರು ಪ್ರಾಣಾಯಾಮವನ್ನು ಕ್ರಮಬದ್ಧವಾಗಿ ಮಾಡಬೇಕು. ಸ್ವಲ್ಪ ಹೆಚ್ಚು ಕಮ್ಮಿ ಅಂದರೆ ಬೇರೆ ಥರ ಸಮಸ್ಯೆ ಎದುರಾಗುತ್ತೆ ಅಂತ ಹೇಳ್ತಾರೆ. ಇರಲಿ, ವಿಚಾರಗಳು ಸಾಕಷ್ಟು ಇದೆ. ಶೋಭಕೃತಾಮ ಸಂವತ್ಸರ ಉತ್ತರಾಯಣಿ ಶಿಶಿಋತು ಮಾಘಮಾಸ ಶುಕ್ಲಪಕ್ಷ 16/2/2024 ಶುಕ್ರವಾರ ಸಪ್ತಮಿ, ಭರಣಿ ನಕ್ಷತ್ರ, ರಥಸಪ್ತಮಿ. ಭರಣಿ ನಕ್ಷತ್ರದವರು ಧರಣಿ ಆಳ್ತಾರೆ ಅಂತ ಹೇಳ್ತಾರೆ. ಹಾಗೆ ಧರಣಿ ಆಳುವಂತಹ ಗುಣ ಇವತ್ತು, ಅಂತಹ ಒಂದು ವರ್ಚಸ್ಸು ತೇಜಸ್ಸು ಸೂರ್ಯನಿಗಿದೆ. ಅಂತಹ ಸೂರ್ಯನಾರಾಯಣನ ವಿಶೇಷವಾಗಿರ್ತಕ್ಕಂಥ ರಥಸಪ್ತಮಿ ಇವತ್ತು ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ಮೇಲುಕೋಟೆ ಚೆಲುವನಾರಾಯಣನ ಸಾನ್ನಿಧ್ಯದಲ್ಲೂ ಸಹಿತ ರಥಸಪ್ತಮಿ ಎಂದು ಭಾಳ ಅದ್ಧೂರಿತವಾದಂಥ ಕಾರ್ಯಕ್ರಮಗಳು ನಡೆಯುತ್ತೆ. ಯಾಕೆಂದರೆ ಈ ಹಿಂದೆ ಒಮ್ಮೆ ರಥಸಪ್ತಮಿಗೆ ಮೇಲ್ಕೋಟೆಗೆ ನಾನು ಬಂದಿದ್ದೆ. ಆಗ ನಡೆದಂತಹ ಅನುಷ್ಠಾನವನ್ನು ಸಾಕಷ್ಟು ಜನ ತಾವು ನೋಡಿದ್ರಿ. ಹಾಗೆ ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷವೂ ರಥಸಪ್ತಮಿ ಮೇಲ್ಕೋಟೆ ಚೆಲುವನಾರಾಯಣನಿಗೆ ವಿಶೇಷವಾಗಿರ್ತಕ್ಕಂಥ ಆರಾಧನೆ ಇದೆ. ಇನ್ನು ಮೇಲ್ಕೋಟೆ ಚೆಲುವನಾರಾಯಣ ಆದಮೇಲೆ ಇನ್ನು ತಿರುಮಲ ತಿರುಪತಿಯಲ್ಲಂತೂ ಬೆಳಗಿನ ಬ್ರಾಹ್ಮಿ ಮುಹೂರ್ತ ಸೂರ್ಯ ಉದಯಿಸೋದಕ್ಕಿಂತ ಮುಂಚಿತವಾಗಲೇ ಆ ಸೂರ್ಯ ರಥವಾಹನದಲ್ಲಿ ಮಹಾವಿಷ್ಣು ಅಂದರೆ ಕಲ್ಯಾಣ ಲಕ್ಷ್ಮೀ ವೆಂಕಟೇಶ್ವರನ ಆ ಸೂರ್ಯಪ್ರಭೆ ವಾಹನದಲ್ಲಿ ತಂದು ಆ ವಿಶೇಷವಾಗಿರ್ತಕ್ಕಂಥ ಪ್ರಾಕಾರ ಮಂಟಪದಲ್ಲಿ ಉತ್ಸವವನ್ನು ಮಾಡ್ತಾರೆ. ಮಾಧ್ಯಾಹ್ನಿಕ ಚಕ್ರ ಸ್ನಾನವನ್ನು ಮಾಡ್ತಾರೆ. ಚಕ್ರ ಸ್ನಾನ ಎಂಬತಕ್ಕಂಥದ್ದು ಸುದರ್ಶನ ಚಕ್ರವನ್ನು ಇವತ್ತು ಮಧ್ಯಾಹ್ನ ಒಂದು ಒಳ್ಳೆಯ ಮುಹೂರ್ತ ನೋಡಿ ಆ ಮುಹೂರ್ತದಲ್ಲಿ ಕಲ್ಯಾಣಿಗೆ ತಂದು ಅಲ್ಲಿ ಸ್ನಾನವನ್ನು ಮಾಡ್ತಾರೆ. ಆ ಸ್ನಾನದ ಆಚರಣೆಗಾಗಿ ಸಾಕಷ್ಟು ರಾಜ್ಯದ, ದೇಶದ ನಾನಾ ಮೂಲೆಗಳಿಂದ ಶ್ರೀನಿವಾಸನ ಭಕ್ತರು ಎಲ್ಲರೂ ಅಲ್ಲಿಗೆ ಬಂದು ಚಕ್ರ ಸ್ನಾನವನ್ನು ಮಾಡ್ತಾರೆ. ಆ ಕೋನೇರಿ ಅಂದರೆ ಕಲ್ಯಾಣಿಯ ನೀರನ್ನು ತಲೆಗೆ ಪ್ರೋಕ್ಷಣೆ ಮಾಡಿಕೊಳ್ತಾರೆ. ಇಂತಹ ಪರಮ ಪವಿತ್ರವಾಗಿರ್ತಕ್ಕಂಥ ತಿರುಮಲ ತಿರುಪತಿ ಶ್ರೀನಿವಾಸನ ಸಾನ್ನಿಧ್ಯ. ಒಂದು ತಿರುಮಲ ತಿರುಪತಿ ಶ್ರೀನಿವಾಸ ಅಂದರೆ ಕಲಿಯುಗದಲ್ಲಿ ಪ್ರತ್ಯಕ್ಷ ದೈವ ಅಂತ. ಶ್ರೀನಿವಾಸನ ದರ್ಶನ, ಶ್ರೀನಿವಾಸನ ಅನುಗ್ರಹ, ಶ್ರೀನಿವಾಸನ ಮಹಾಪ್ರಸಾದ, ಜೊತೆಗೆ ಆ ತಿರುಮಲ ತಿರುಪತಿ ಸ್ವಾಮಿಯ ಸಾನ್ನಿಧ್ಯದಲ್ಲಿ ಮೇಲ್ಭಾಗದಲ್ಲಿ ನಿಂತು ತಿರುಮಲ ಕ್ಷೇತ್ರದಲ್ಲಿ ಓಡಾಡೋದೇ ಒಂದು ದೊಡ್ಡ ಪುಣ್ಯ. ಅಂತಹ ಪುಣ್ಯಕ್ಷೇತ್ರ. ಯಾಕೆಂದರೆ ಕಲಿಯುಗದಲ್ಲಿ ಪ್ರತ್ಯಕ್ಷ ದೈವವಾಗಿರ್ತಕ್ಕಂಥವನು, ಇವತ್ತಿಗೂ ಬೇಡಿದ ವರಗಳನ್ನು ದಯಪಾಲಿಸ್ತಕ್ಕಂಥವನು, ನಿತ್ಯ ಕಲ್ಯಾಣೋತ್ಸವನಾಗಿರ್ತಕ್ಕಂಥವನು, ಸ್ವರ್ಣಮಯವಾಗಿರ್ತಕ್ಕಂಥವನು, ಬಂಗಾರದ ಗೃಹದಲ್ಲಿರ್ತಕ್ಕಂಥವನು. ಹಾಗೆ ಯಾರೊಬ್ಬ ಭಕ್ತರು ಕೇಳಿದ್ರು ಆ ಭಕ್ತರ ಮನೋಕಾಮನೆಗಳನ್ನು ಸಿದ್ಧಿಸ್ತಕ್ಕಂಥವನು. ಅಂತಹ ವಿಶೇಷವಾದಂಥ ಮಹಾವಿಷ್ಣುವಿನ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯವೇ ತಿರುಮಲ ತಿರುಪತಿ. ಆ ತಿರುಪತಿಯ ಸಾನ್ನಿಧ್ಯದಲ್ಲಿ ನೋಡಿ, ಇವತ್ತು ಶ್ರೀನಿವಾಸ ಅಲಂಕಾರ ಮೂರ್ತಿ ಆದರೂ ಶ್ರೀನಿವಾಸನ ತಳಭಾಗದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಚಕ್ರವನ್ನು ಇಟ್ಟಿರ್ತಾರೆ. ಅಂದರೆ ಚಕ್ರ ಎಂಬತಕ್ಕಂಥದ್ದು, ಆ ಸುದರ್ಶನ ಚಕ್ರ ಎಂಬತಕ್ಕಂಥದ್ದು, ಆ ಚಕ್ರವನ್ನೂ ತಂದು
ಅದರಲ್ಲೂ ಇವತ್ತು ವಿಶೇಷವಾಗಿರ್ತಕ್ಕಂತಹ ದಿನ ರಥಸಪ್ತಮಿ ಎಂದು ಮಾಧ್ಯಾಹ್ನಿಕದ ಆ ಒಂದು ಒಳ್ಳೆಯ ಮುಹೂರ್ತವನ್ನು ನೋಡಿ, ಮುಹೂರ್ತದಲ್ಲಿ ಕೋನೇರಿ ಅಂದರೆ ಕಲ್ಯಾಣಿಯಲ್ಲಿ ಆ ಒಂದು ಚಕ್ರ ಸ್ನಾನ ಮಾಡಿ, ಆ ಚಕ್ರ ಸ್ನಾನ ಸಮಯದಲ್ಲಿ ದೇವಾಲಯದ ಪ್ರಧಾನಾರ್ಚಕರು, ದೇವಾಲಯದ ಆಡಳಿತ ಮಂಡಳಿ, ಹಾಗೆ ಬರ್ತಕ್ಕಂತಹ ಎಲ್ಲ ಭಕ್ತರು ಸಹಿತ ಸೇರಿ ಸ್ವಾಮಿಯ ಆ ವಿಶೇಷವಾಗಿರ್ತಕ್ಕಂಥ ಸ್ನಾನದೊಂದಿಗೆ ಅವರೆಲ್ಲರೂ ಸ್ನಾನವನ್ನು ಆಚರಿಸ್ಕೊಳ್ತಾರೆ. ಅಂತಹ ಅದ್ಭುತವಾದಂತಹ ಕಾಯಕ ಇವತ್ತು ಬಿಳಿ ಎಕ್ಕದ ಗಿಡಕ್ಕೆ ಬಿಳಿ ಎಕ್ಕದ ಎಲೆಯನ್ನು ಎರಡೂ ಭುಜಗಳ ಮೇಲೆ, ಪಾದಗಳ ಮೇಲೆ ಇಟ್ಟು ಸ್ನಾನ ಮಾಡಬೇಕು ಅಂತ ನಿನ್ನೆ ಸಂಚಿಕೆಯಲ್ಲೂ ನಾನು ತಿಳಿಸ್ಕೊಟ್ಟಿದ್ದೆ. ಬಿಳಿ ಎಕ್ಕದ ಗಿಡಕ್ಕೆ ಅಂತಹ ಅದ್ಭುತವಾದಂತಹ ಒಂದು ಶಕ್ತಿ ಇದೆ. ಇನ್ನು ಇವತ್ತು ಸೂರ್ಯನಾರಾಯಣನ ಪ್ರಾರ್ಥನೆ ಮಾಡ್ತಾ ಜಾತಕಗಳಲ್ಲಿರ್ತಕ್ಕಂಥ ದೋಷವನ್ನು ದೂರ ಮಾಡಿಕೊಂಡು ಆದಷ್ಟು ನಿಮ್ಮಗಳಲ್ಲಿ ಒಂದು ಹೆಚ್ಚಿನ ಯಶಸ್ಸನ್ನು ಸಿದ್ಧಿಪಡಿಸಿಕೊಳ್ಳುವಂಥ ಅದೃಷ್ಟವೂ ನಿಮ್ಮದಾಗುತ್ತೆ. ಹಾಗಾಗಿ ಪ್ರಭು ಶ್ರೀರಾಮಚಂದ್ರನನ್ನು ಪ್ರಾರ್ಥನೆ ಮಾಡ್ತಾ, ಸೂರ್ಯನಾರಾಯಣನ ಆರಾಧನೆ ಮಾಡ್ತಾ, ಈ ಪಂಚಾಂಗ ಆಗಿದೆ, ಇನ್ನು ದಿನಚರಿ ಇವತ್ತಿನ ಭವಿಷ್ಯತ್ತು ಬೇಕಲ್ವ. ಮನುಷ್ಯ ತಾನು ಹಾಕುವ ಹೆಜ್ಜೆಯಲ್ಲಿ ಲಾಭ ನಷ್ಟಗಳ ಬಗ್ಗೆ ಚಿಂತನೆ ಮಾಡಬೇಕಲ್ವ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ ಮೃತ್ಯುಂಜಯ. ತಿಳ್ಕೊಳ್ಳೋದ್ರ ಜೊತೆಗೆ ಒಬ್ಬರ ಹೆಸರನ್ನ ನಾವು ಮರೆತು ಬಿಟ್ಟಿದ್ದೇವೆ ಗುರುಗಳೇ. ಯಾಕೆ ಅಂತಂದರೆ ಇವತ್ತಿನ ದಿವಸ ಅವರು ನನಗೆ ಬಹಳಷ್ಟು ಸ್ಪಂದಿಸಿರ್ತಕ್ಕಂಥವ್ರೆ, ನಮ್ಮ ಹರೀಶ್ ಅಣ್ಣ. ಯಾಕೆ ಅಂತಂದ್ರೆ ಹರೀಶ್ ಅಣ್ಣನ ನನಗೆ ಇಬ್ಬರು ಹರೀಶ್ ಇದ್ದಾರೆ. ಹೌದು, ನಮ್ಮ ಎಡಿಟರ್ ಹರೀಶ್ ಸರ್ ಅವರು ಮತ್ತು ನನ್ನ ಹರೀಶ್ ಅಣ್ಣ, ನನ್ನ ಚಿಕ್ಕಪ್ಪ, ನನ್ನ ಹರೀಶ್ ಅಣ್ಣ ಅವರು, ಮತ್ತೆ ನನ್ನ ಮಾವ. ಯಾಕೆ ಅಂತಂದ್ರೆ ಎಷ್ಟೊಂದು ಸತಿ ಪಂಚಾಂಗದಲ್ಲಿ ಆಗಿರ್ಬೋದು, ಹಬ್ಬ ಹರಿದಿನಗಳಾಗಿರ್ಬೋದು, ಆ ಸಮಯದಲ್ಲಿ ಏನಾದರೂ ಒಂದು ವಿಚಾರ ಇದ್ರೂ ಕೂಡ ನಾನು ಅವ್ರಿಗೆ ಫೋನ್ ಮಾಡ್ತಿದ್ದೆ. ಅವ್ರು ನನಗೆ ಹೇಳ್ತಾ ಇದ್ರು, ಹಿಂಗಲ್ಲಪ್ಪ ಹೀಗೆ ಅಂತ ಹೇಳಿ. ನನ್ನ ಮಾವ ಆಗಿರ್ಬೋದು, ನನ್ನ ಹರೀಶ್ ಅಣ್ಣ ಆಗಿರ್ಬೋದು, ಮನಸ್ಸೊಳಗಡೆ ಇದೆ ಅಂದರೆ ಹೌದು ಗುರುಗಳೇ, ಅದು ಅವರನ್ನು ಮುಟ್ಟುತ್ತೆ. ಹೌದು ಗುರುಗಳೇ. ಹಾಗೆ ನಾನು ಸೂರ್ಯನ ಬಗ್ಗೆ ಹೇಳುವಾಗ ಆ ಸೂರ್ಯನ ಕಿರಣಗಳೆಷ್ಟು ಪ್ರಭಾವವೋ ಹಾಗೆ ಪ್ರತಿಯೊಬ್ಬ ವ್ಯಕ್ತಿಗಳು ಅಷ್ಟೇ ಪ್ರಭಾವ. ಹೌದು ಗುರುಗಳೇ. ನಾವು ಯಾವತ್ತೂ ಹೆಜ್ಜೆಯನ್ನು ಹಾಕುವಾಗ, ಒಂದು ಆಸ್ಥಾನದಲ್ಲಿ ಕೂತ್ಕೊಂಡಾಗ, ಅಥವಾ ನನಗೇಂತ ಒಂದು ಧರ್ಮಪೀಠ ಸಿಕ್ಕಾಗ ನಾನು ತಲೆ ಎತ್ತಿ ನೋಡಿದೆ ಅಂದರೆ ನಾನು ಮೂರ್ಖನಾಗ್ತೀನಿ. ತಲೆ ಬಗ್ಸೇ ನೋಡಬೇಕು, ನೊಂದಿರೋರಿಗೆ ಪರಿಹಾರವನ್ನು ಕೊಡ್ತಾ ಇರಬೇಕು, ಇನ್ನಷ್ಟು ಕಲಿಬೇಕು ಎಂಬತಕ್ಕಂಥ ಹಂಬಲ ನಮಗಿರಬೇಕು. ಮನುಷ್ಯನ ಸಾವಿನ ಕಡೆಯ ಅಂಚಿನವರೆಗೂ ವಿದ್ಯಾರ್ಥಿಗಳಾಗಿ ಬದುಕಬೇಕು, ಅದೇ ಜೀವನ. ಹಾಗಾಗಿ ಸೂರ್ಯನಾರಾಯಣನ ಪ್ರಾರ್ಥನೆ ಮಾಡ್ತಾ, ರಥಸಪ್ತಮಿಯಂದು ಇವತ್ತು ಈ ಕಾರ್ಯಕ್ರಮ ವೀಕ್ಷಣೆ ಮಾಡ್ತಿರ್ತಕ್ಕಂಥ ಸಮಸ್ತ ವೀಕ್ಷಕ ಬಂಧುಗಳಿಗೂ ಪ್ರಭು ಶ್ರೀರಾಮಚಂದ್ರನ ಜೊತೆಗೆ ಅಯೋಧ್ಯಾನಗರವಾಸಿ ಶ್ರೀರಾಮಚಂದ್ರನ ಅನುಗ್ರಹ ಒಂದು ಕಡೆ ಆದರೆ, ಇವತ್ತು ಸೂರ್ಯನಾರಾಯಣನ ಅನುಗ್ರಹ ಎಲ್ಲರಿಗೂ ಬೇಕಾಗಿದೆ. ಸೂರ್ಯದೇವರ ಅನುಗ್ರಹ ತಮ್ಮೆಲ್ಲರಿಗೂ ಸಿಗುವಂಥದ್ದಾಗಲಿ, ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಇವತ್ತಿನ ದಿನ ವಿಶೇಷತೆ ಪಂಚಾಂಗ ಶ್ರವಣ, ಇದೆಲ್ಲವನ್ನು ಕೂಡ ತಿಳ್ಕೊಂಡಿರ್ತಕ್ಕಂಥದ್ದಾಯಿತು. ತಿರುಮಲ ತಿರುಪತಿ ಸಾನ್ನಿಧ್ಯದಲ್ಲಿ ಭಗವಂತನ ಆ ಒಂದು ರಥದ ದರ್ಶನವನ್ನು ಕೂಡ ನಾವು ಮಾಡಿರ್ತಕ್ಕಂಥದ್ದಾಯಿತು. ಇನ್ನು ಈಗ ಇವತ್ತಿನ ದಿನದ ರಾಶಿ ಫಲಗಳನ್ನು ತಿಳ್ಕೊಳ್ಬೇಕಲ್ವಾ ಗುರುಗಳೇ? ರಾಶಿ ಫಲಗಳನ್ನು ಪ್ರಾರಂಭ ಮಾಡೋಣ. ಖಂಡಿತ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿದ್ದಾಯಿತು. ಆ ಗ್ರಹಗಳಲ್ಲೂ ಸಹಿತ ಪ್ರಥಮ ಸ್ಥಾನ ಸೂರ್ಯಂದೇ. ಸೂರ್ಯಪ್ರಭೆ ಎಂಬತಕ್ಕಂಥದ್ದು ಅಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಅದಕ್ಕೆ ಸೂರ್ಯನಾರಾಯಣನ ನಾವು ಹೇಗೆ ಆರಾಧನೆ ಮಾಡ್ತೀವೋ, ಸೂರ್ಯದೇವರ ಒಂದು ಆರಾಧನೆ, ಸೂರ್ಯದೇವರ ಪೂಜಾನುಷ್ಠಾನ, ಪ್ರತಿನಿತ್ಯ ಬೆಳಗ್ಗೆ ಕಾಣುವಂಥ ಪ್ರತ್ಯಕ್ಷ ದೇವತೆ ಸೂರ್ಯ ಅಂತಲೂ ಎಲ್ಲರೂ ನಮಸ್ಕಾರ ಮಾಡಲೇ ಮಾಡ್ತಾರೆ. ಹಾಗೆ ಸೂರ್ಯನಿಗೆ ನಮಸ್ಕಾರ ಮಾಡುವಾಗ ತಂದೆಗೆ ನಮಸ್ಕಾರ ಮಾಡಿ ಅಂತ ನಾವು ಹೇಳ್ತೀವಿ. ಯಾಕೆಂದರೆ ಜಗತ್ತಿಗೆ ತಂದೆ ಆಗಿರ್ತಕ್ಕಂಥವನು ಸೂರ್ಯನಾರಾಯಣ. ಹಾಗೆ ಮನೆಗೆ ಒಂದು ಜವಾಬ್ದಾರಿಯನ್ನು ಹೊರತಕ್ಕಂಥವನು ನಿಮ್ಮ ಜನ್ಮದಾತರು, ನಿಮ್ಮ ತಂದೆ. ಹಾಗಾಗಿ ಸೂರ್ಯದೇವರಿಗೆ ಸೂರ್ಯ ನಮಸ್ಕಾರ ಮಾಡಿ, ತಂದೆಯ ಪಾದ ಮುಟ್ಟಿ ನಮಸ್ಕಾರ ಮಾಡಿ, ಅದಾದ ನಂತರ ನಿಮ್ಮ ಮುಂದಿನ ಕಾಯಕವನ್ನು ಶುರು ಮಾಡಿ ಅಂತ ಹೇಳುವಂಥದ್ದು ಧರ್ಮಶಾಸ್ತ್ರಗಳು ಸಾರಿ ಸಾರಿ ಹೇಳ್ತಾ ಇದೆ. ಹಾಗಾಗಿ ಇವತ್ತು ಪರಮ ಪವಿತ್ರವಾಗಿರ್ತಕ್ಕಂಥ ರಥಸಪ್ತಮಿ ಈ ಶುಭ ದಿನ. ಯಾರೆಲ್ಲರೂ ಸಹಿತ ಸೂರ್ಯದೇವರಿಗೆ ನಮಸ್ಕಾರ ಮಾಡಿ, ವಿಷ್ಣು ಆಲಯಕ್ಕೆ ಬಂದು ತುಳಸಿಯಿಂದ ಅರ್ಚನಾ ಸಂಕಲ್ಪವನ್ನು ಮಾಡಿ, ಮಾಧ್ಯಾಹ್ನಿಕ ಗೋಧಿಯಿಂದ ಮಾಡಿರ್ತಕ್ಕಂಥ ಪದಾರ್ಥವನ್ನು ಒಂದಷ್ಟು ಜನಕ್ಕೆ ಭಕ್ತರಿಗೆ ವಿನಿಯೋಗ ಮಾಡೋದ್ರಿಂದ ಸಾಕಷ್ಟು ಒಳ್ಳೆಯ ಪದಾರ್ಥಗಳನ್ನು ಕೊಟ್ಟು, ಅಂದರೆ ಒಳ್ಳೆಯ ಮನಸ್ಸಿನಿಂದ ತಮ್ಮ ಮನಸ್ಸಲ್ಲಿರ್ತಕ್ಕಂಥ ಮನೋಕಾಮನೆಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀನಿ. ಇನ್ನು ರಾಶಿಗಳಲ್ಲಿರ್ತಕ್ಕಂತಹ ಲಾಭ ನಷ್ಟಗಳು, ಬೇಕು ಬೇಡ ಮತ್ತು ಇದರಲ್ಲಿರ್ತಕ್ಕಂತಹ ಎಲ್ಲ ವಿಚಾರಗಳನ್ನು ತಿಳ್ಕೊಳ್ಳುವಂಥದ್ದು ಪ್ರತಿನಿತ್ಯದ ಕಾಯಕ. ಇವತ್ತು ಸ್ವಲ್ಪ ತಡ ಆಗಿದೆ, ಆದರೂ ತಿಳ್ಕೊಳ್ಳುವಂತಹ ವಿಚಾರಗಳು ಸಾಕಷ್ಟು ಆದ್ದರಿಂದ ಈ ವಿಚಾರವನ್ನು ನಾನು ತಿಳಿಸ್ತಾ ಇದ್ದೇನೆ. ಇನ್ನು ರಾಶಿಗಳ ಕಡೆ ಗಮನ ಹರಿಸೋಣ. ಮೊದಲನೇದಾದಂತಹದ್ದು ಮೇಷರಾಶಿ.
ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಪ್ರಭು ಸೂರ್ಯನಾರಾಯಣನ ಅನುಗ್ರಹ ಮತ್ತು ಚಂದ್ರ ಇರ್ತಕ್ಕಂಥ ಒಂದು ಕೃಪಾಶೀರ್ವಾದ. ಸೂರ್ಯ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಬುಧನ ಅನುಗ್ರಹದಿಂದ ಮೇಷರಾಶಿಯಲ್ಲಿರ್ತಕ್ಕಂಥವರು ತಮ್ಮ ಕಾಯಕವನ್ನು ಬಹಳ ಅದ್ಭುತವಾಗಿ ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ದೂರವಾರ ಪ್ರಯಾಣದ ಬಗ್ಗೆ ಆಲೋಚನೆ ಮಾಡ್ತಾ ಇರ್ತೀರಿ. ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳ ಸಿದ್ಧಿಗಾಗಿ ಮತ್ತೊಬ್ಬರ ಸಲಹೆ ತೆಗೆದುಕೊಳ್ತಾ ಇರ್ತೀರಿ. ತಾವಿಷ್ಟೇ ಜ್ಞಾನವಂತರಾಗಿದ್ದರೂ ಬುದ್ಧಿವಂತರಾಗಿದ್ದರೂ ಸಹಿತ ಇನ್ನೊಬ್ಬರ ಮಾರ್ಗದರ್ಶನದಂತೆ ತಾವು ನಡೆಯುವಂಥದ್ದು ಬಹಳ ಉತ್ತಮ. ಸಣ್ಣ ಪುಟ್ಟ ಮಕ್ಕಳಾದರೆ ಅವರ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಬೇಕು. ತೃಪ್ತಿಕರವಾದ ಬದುಕನ್ನು ಕಾಣಬೇಕು. ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು. ದೂರಭಾರ ಪ್ರಯಾಣ ಬೆಳೆಸುವಾಗ ಸಾಧ್ಯವಾದಷ್ಟು ಎಚ್ಚರಿಕೆ ಇರಬೇಕು. ನೀವೇ ಡ್ರೈವ್ ಮಾಡೋದಾದರೆ ಡ್ರೈವಿಂಗಲ್ಲಿರ್ತಕ್ಕಂಥವರು ಸ್ವಲ್ಪ ಸೂಕ್ಷ್ಮವಾಗಿ ಡ್ರೈವಿಂಗ್ ಯೋಚನೆ ಮಾಡ್ಕೊಂಡು ನಡೆಸಬೇಕು. ಕಾರಣ ಇವತ್ತು ನೀವು ಸರಿ ಇದ್ದರೂ ನಿಮ್ಮ ಅಕ್ಕಪಕ್ಕದಲ್ಲಿರ್ತಕ್ಕಂಥವ್ರು ಯಾರಾದರೂ ತೊಂದರೆ ಕೊಟ್ಟು ಏನಾದರೂ ಒಂದು ಅಚಾತುರ್ಯ ಆಗುವಂಥ ಪರಿಸ್ಥಿತಿಗಳಿರ್ತವೆ. ಭಾಳ ಜೋಪಾನ. ಇನ್ನು ಹಣಕಾಸಿನ ವಿಚಾರದಲ್ಲಿ ಕೊಟ್ಟು ತೆಗೆದುಕೊಳ್ತಕ್ಕಂಥದ್ದು, ಲೇವಾದೇವಿ ಮಾಡ್ತಕ್ಕಂಥದ್ದು, ಮಾಡದಿರತಕ್ಕಂಥ ತಪ್ಪುಗಳಿಗೆ ತಲೆಬಗ್ಸಿ ನಿಲ್ಲಬೇಕಾದ ಪರಿಸ್ಥಿತಿ ಎದುರಾಗ್ಬಿಡುತ್ತೆ. ಜೋಪಾನ ಇರಲಿ, ಎಚ್ಚರಿಕೆ ಇರಲಿ. ಇನ್ನು ವೃಷಭ ರಾಶಿ. ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಶುಕ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಕೆಲಸ ಕಾರ್ಯಗಳಲ್ಲಿ ಲಾಭವನ್ನು ಗಳಿಸ್ತೀರಿ. ಪ್ರಯಾಣ ಕಾಲದಲ್ಲಿ ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ನೂತನವಾದಂಥ ವಸ್ತ್ರವಾಗಲಿ ವಸ್ತುಗಳಾಗಲಿ ಖರೀದಿ ಮಾಡುವಂಥ ಯೋಗ ಫಲ ನಿಮ್ಮದಾಗತ್ತೆ. ಇವತ್ತು ಮಾಡುವ ಪ್ರತಿಯೊಂದು ಕಾಯಕವೂ ಅರ್ಥಪೂರ್ಣವಾಗಿರ್ತಕ್ಕಂಥದ್ದೇ. ಹಾಗೆ ಇವತ್ತಿನ ಕೆಲಸಗಳಲ್ಲಿ ಒಂದಷ್ಟು ಲಾಭವನ್ನು ತಂದುಕೊಂಡು ಮನೆ ದೇವರ ಪ್ರಾರ್ಥನೆ ಮಾಡಿ ಪ್ರಭು ಶ್ರೀ ರಾಮಚಂದ್ರನ ಆರಾಧನೆ ಮಾಡ್ತಕ್ಕಂಥದ್ದು, ದೇವಿಯ ಉಪಾಸನೆ ಮಾಡ್ತಕ್ಕಂಥದ್ದು, ಗ್ರಾಮ ದೇವತೆ ದರ್ಶನ ಮಾಡ್ಕೊಳ್ತಕ್ಕಂಥದ್ದು, ಸಾಧ್ಯವಾದರೆ ಒಂದು 4-6 ಜನಕ್ಕೆ ಅನ್ನದಾನವನ್ನು ಮಾಡ್ತಕ್ಕಂಥ ಒಂದು ಕಾಯಕಕ್ಕೆ ತಾವು ಮುಂದಾಗಿದ್ದೆ ಆದರೆ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಒಳ್ಳೆ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅದರ ಮಧ್ಯದಲ್ಲಿ 4 ಗಂಟೆಯಿಂದ 6:20 ತನಕ, ಅಂದರೆ ಮಾಧ್ಯಾಹ್ನಿಕ 4ರಿಂದ 6 ಗಂಟೆ 20 ನಿಮಿಷ ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದ್ರೂ ಸ್ವಲ್ಪ ಜೋಪಾನ, ದುಡುಕಿ ತೀರ್ಮಾನ ತಂದುಕೊಳ್ಳಬೇಡಿ. ತಾಳ್ಮೆ ಸಮಾಧಾನ ನಿಮಗಿರಲಿ. ಮಾಡುವಂಥ ಕೆಲಸಗಳ ಕಡೆ ಹೆಚ್ಚು ಗಮನ ಇರಲಿ. ಯಾವುದೇ ಕಾಗದ ಪತ್ರಕ್ಕೆ ಸಹಿ ಹಾಕುವಂಥದ್ದು ಸಹಿತ ಇವತ್ತು ಭಾಳ ಯೋಚನೆ ಮಾಡಿ ಹಾಕಬೇಕಾಗತ್ತೆ. ಜೋಪಾನ, ಎಚ್ಚರಿಕೆ ಎಂದಿರಿ. ಒಳ್ಳೆಯದಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಮನಸ್ಸು ಶಾಂತಿಯುತವಾಗಿ ಪ್ರಶಾಂತತೆಯಿಂದ ಹೆಚ್ಚಿನ ಜವಾಬ್ದಾರಿಯನ್ನು ಹೊರುವಂಥ ಕಾಯಕ ನಿಮ್ಮದಾಗಿ ನಿಮ್ಮ ಕೆಲಸಗಳಲ್ಲಿ ಒಂದು ಬದಲಾವಣೆ ತಂದುಕೊಳ್ಳುವಂಥ ಯೋಗ ಫಲ ಇದೆ. ಅದರಲ್ಲೂ ಇವತ್ತಿನ ದಿವಸ ಹಣಕಾಸಿನ ವಿಚಾರವಾಗಿ ಸ್ವಲ್ಪ ಚಿಂತನೆ ಮಾಡ್ತೀರಿ. ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿರ್ತೀರಿ. ಫಲಾಫಲಗಳನ್ನು ಅದೃಷ್ಟವನ್ನು ಸಿದ್ಧಿಪಡಿಸಿಕೊಳ್ಳುವಂತಹ ಅದೃಷ್ಟ ನಿಮ್ಮದಾಗಿರುತ್ತೆ. ಇವತ್ತಿನ ದಿವಸ ಒಂದಷ್ಟು ಜನಕ್ಕೆ ಮಾತ್ರ ಬೆನ್ನು ಅಧಿಕವಾಗಿ ಕಾಣಿಸ್ಕೊಳ್ಳುವಂಥದ್ದು ಅಥವಾ ಮೀನು ಮಾಂಸಖಂಡಗಳು ನೋವು ಬರತಕ್ಕಂಥದ್ದು, ನಿಮ್ಮ ಜೊತೆಯಲ್ಲಿರ್ತಕ್ಕಂಥ ನಿಮ್ಮ ಸಹಪಾಠಿಗಳಿಂದ ಸ್ವಲ್ಪ ನಿಂದನೆಗೊಳಗಾಗುವಂಥ ಪರಿಸ್ಥಿತಿ ಎದುರಾಗುವಂಥದ್ದು ಇದೆಲ್ಲವೂ ಕಾಣಬಹುದು. ಆದರೆ ಏನೇ ಇದ್ರೂ ಸಹಿತ ನೀವು ನಂಬಿರ್ತಕ್ಕಂಥ ದೈವದ ಅನುಗ್ರಹದಿಂದ ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇದರ ಜೊತೆಗೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಇವತ್ತಿನ ದಿವಸ ನೀವು ಮುಖ್ಯವಾಗಿ ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ನಿರಂತರ ಪಠನೆ ಮಾಡೋದ್ರಿಂದ ಹೆಚ್ಚಿನ ಫಲಾಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಕೇತು ಇರ್ತಕ್ಕಂಥ ಆಸ್ಥಾನ. ಈ ಆಸ್ಥಾನಗಳಲ್ಲಿ ಸ್ವಲ್ಪ ಮಟ್ಟಿಗೆ ಅಸಮಾಧಾನ ಅಂತಕ್ಕಂಥದ್ದು ಬರುತ್ತೆ. ಮನಸ್ಸು ಪ್ರಶಾಂತತೆ ಇಲ್ಲದಂಥ ರೀತಿಯಲ್ಲಿರುತ್ತೆ. ಒಂದಷ್ಟು ಚಂಚಲತೆಗೊಳಗಾಗುತ್ತೆ. ಒಂದಷ್ಟು ಭಯದ ವಾತಾವರಣ ಇರುತ್ತೆ. ಮನಸ್ಸನ್ನು ಎಷ್ಟೇ ತಿಳಿಯಾಗಿಟ್ಕೋಬೇಕು, ಪ್ರಶಾಂತತೆಯಿಂದಿರಬೇಕು, ಏನಾದರೂ ಒಂದು ಸಾಧನೆ ಮಾಡಬೇಕು ಅಂದ್ಕೊಂಡ್ರೆ ಆ ಸಾಧನೆ ಆಗದಂಥ ರೀತಿಯಲ್ಲಿರುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ನರನಾಡಿಗಳಲ್ಲಿ ಒಂದಷ್ಟು ವ್ಯತ್ಯಾಸ ಆಗುವಂಥದ್ದು, ಆರೋಗ್ಯಕ್ಕೆ ಒಂದಷ್ಟು ವ್ಯತ್ಯಾಸ ಬರ್ತಕ್ಕಂಥದ್ದು, ತೊಂದರೆ ಆಗುವಂಥದ್ದು, ಒಂದಷ್ಟು ಜನ ನಿಷ್ಠುರಕ್ಕೊಳಗಾಗುವಂಥದ್ದು, ನೀವು ತಪ್ಪೇ ಮಾಡದಿದ್ರೂ ತಲೆಬುಗ್ಸಿ ನಿಲ್ಲುವಂಥ ಪರಿಸ್ಥಿತಿ ಎದುರಾಗುವಂಥದ್ದು ಇದೆಲ್ಲವೂ ಆಗ್ಬೋದು. ಆದರೆ ಮಧ್ಯಾಹ್ನ 12 ಗಂಟೆಯಿಂದ 1 ಗಂಟೆ 22 ನಿಮಿಷದೊಳಗಾಗಿ 12ರಿಂದ 1 ಗಂಟೆ 22 ನಿಮಿಷ ಈ ಮಧ್ಯದಲ್ಲಿ ಮಾತ್ರ ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದ್ರೂ ಸ್ವಲ್ಪ ಯೋಚನೆ ಮಾಡಿ. ಸಡನ್ನಾಗಿ ತೀರ್ಮಾನ ತಂದ್ಕೊಳ್ಬೇಡಿ. ನಿಮ್ಮ ಮನಸ್ಸಲ್ಲಿ ನಿಮಗೆ ಸರಿ ಅನಿಸಿದ್ರು ಅಲ್ಲಿ ಸ್ವಲ್ಪ ಎಡವಟ್ಟಾಗುವಂತಹ ಪರಿಸ್ಥಿತಿಗಳೇ ಸಾಕಷ್ಟು ಇರೋದ್ರಿಂದ ಭಾಳ ಜವಾಬ್ದಾರಿಯುತವಾದಂಥ ಸ್ಥಾನದಲ್ಲಿ ನಿಂತು ಆಲೋಚನೆ ಮಾಡಬೇಕು. ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಒಳ್ಳೆ ಯೋಗ ಫಲ ನಿಮಗಿರಬೇಕು. ಅದಕ್ಕಾಗಿ ತಾಯಿ ಭೋರೇಶ್ವರಿಯನ್ನು ಪ್ರಾರ್ಥನೆ ಮಾಡಬೇಕು. ಗ್ರಾಮ ದೇವತೆಯನ್ನು ದರ್ಶನ ಮಾಡಿ ಇವತ್ತು ಖಂಡಿತ ಹೆಚ್ಚಿನ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಸಿಂಹರಾಶಿ. ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಹಣಕಾಸಿನ ವಿಚಾರ, ವ್ಯಾಪಾರ ವ್ಯವಹಾರಗಳಲ್ಲಿ ಅಧಿಕವಾದಂಥ ಲಾಭವನ್ನು ಗಳಿಸ್ತೀರಿ. ಸಣ್ಣ ಪುಟ್ಟ ಸಮಸ್ಯೆಗಳಿಗಾಗಿ ಮನಸ್ಸು ನೋವು ಪಡುವಂಥದ್ದು, ಮನಸ್ಸಲ್ಲಿ ಇಲ್ಲದ ತೊಂದರೆ ಆಗುವಂಥದ್ದು, ದ್ವಂದ್ವ ಚಿಂತನೆ ಉಂಟಾಗ್ತಕ್ಕಂಥದ್ದು, ಹೋಗಬೇಕಾದಂಥ ಕೆಲಸ ಮತ್ತೊಂದು, ಅದರ ಆಲೋಚನೆ ಮಾಡೋದು ಮತ್ತೊಂದಾಗುತ್ತೆ. ಆದರೆ ಯಾವ ಕೆಲಸವೂ ಸಹಿತ ಪರಿಪೂರ್ತಿ ಆಗದಂಥ ರೀತಿ ಇರುತ್ತೆ. ಇದು ಮಧ್ಯಾಹ್ನ 1 ಗಂಟೆ 42 ನಿಮಿಷದವರೆಗೂ ಹಾಗೇ ಇರುತ್ತೆ. 1 ಗಂಟೆ 42 ನಿಮಿಷದವರೆಗೂ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಲಾಭ ಇಲ್ಲದಂಥ ರೀತಿ ಇರುತ್ತೆ. 1 ಗಂಟೆ 42 ನಿಮಿಷ ಆದ ನಂತರ ಇವತ್ತು ಸಿಂಹರಾಶಿಯವರಿಗೆ ಒಂದು ಅದೃಷ್ಟದ ದಿನ ಅಂದರೂ ತಪ್ಪಾಗೋದಿಲ್ಲ. ಕಾರಣ
ರಥಸಪ್ತಮಿ ಸೂರ್ಯವನ್ನೇರುತ್ತ ಅಂದರೆ ರಥವನ್ನೇರುವಂಥ ಸೂರ್ಯ ನಿಮ್ಮೆಲ್ಲರ ಜೀವನದಲ್ಲಿ ಬೆಳಕನ್ನು ಕೊಡ್ತಾನೆ. ಆದರೆ ಸಿಂಹರಾಶಿಯವರಿಗೆ ಮಧ್ಯಾಹ್ನ ತನಕ ಒಂದಷ್ಟು ಕತ್ಲು ಅಂತಲೇ ಹೇಳ್ಬೋದು, ಅಂದರೆ ಸಮಸ್ಯೆ ಎಂಬತಕ್ಕಂಥದ್ದಿರುತ್ತೆ. ಇಂಥ ಸಮಯದಲ್ಲಿ ನಿಮ್ಮ ಸಮಸ್ಯೆಗಳಿಗೊಂದು ಪರಿಹಾರವನ್ನಾಗಿ ನೀವು ಕಂಡುಕೊಳ್ಳೋದಾದರೆ ವಿಷ್ಣು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ತುಳಸಿಯಿಂದ ಅರ್ಚನೆ ಮಾಡಿಸ್ತಕ್ಕಂಥದ್ದು, 9 ವರ್ಷದ ಒಳಗಿರ್ತಕ್ಕಂಥ ಮಕ್ಕಳಿಗೆ ಒಂದಷ್ಟು ತಿಂಡಿ ತಿನಿಸನ್ನು ಕೊಡ್ತಕ್ಕಂಥದ್ದು, ತೃಪ್ತಿಕರವಾದಂಥ ಬದುಕನ್ನು ಕಾಣಬೇಕಾದರೆ ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಜನ್ಮದಾತರು ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡ್ತಕ್ಕಂಥದ್ದು, ಇದು ಬಹಳ ಶ್ರೇಯಸ್ಸಾಗುತ್ತೆ, ಹೆಚ್ಚಿನ ಯಶಸ್ಸಿಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ ಕನ್ಯಾ ಲಗ್ನ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು, ಆರ್ಥಿಕ ಪರಿಸ್ಥಿತಿ, ಹಣಕಾಸಿನ ವಿಚಾರ, ಕಳ್ಕೊಂಡಿರ್ತಕ್ಕಂಥದ್ದನ್ನು ಪಡೆಯೋದು ಹೇಗೆ, ಅಥವಾ ಕಳೆಯುವಂತಹದ್ದನ್ನು ಹೇಗೆ ಅದನ್ನು ಸರಿಪಡಿಸ್ಕೊಳ್ಬೇಕು, ಅಥವಾ ನಿಂದನೆಗೊಳಗಾಗುವಂಥ ಪರಿಸ್ಥಿತಿಯನ್ನು ನಾವು ಜಾರ್ಕೊಳ್ಳೋದಾದ್ರೂ ಹೇಗೆ, ಎಲ್ಲಕ್ಕಿಂತ ಮುಖ್ಯವಾಗಿ 4-6 ಜನಗಳ ಮಧ್ಯದಲ್ಲಿ 4-6 ಥರ ತೊಂದರೆಗಳೇ ಕಾಣಿಸ್ತಾ ಇದೆ. ಯಾರೊಬ್ಬರನ್ನು ಮಾತಾಡಿದ್ರೂ ಎಲ್ಲರೂ ತಿರುಗಿ ಬೀಳ್ತಕ್ಕಂಥವ್ರಾಗಿರ್ತಾರೆ. ಇಲ್ಲಿ ಸಮಾಧಾನ, ತೃಪ್ತಿ ಅದು ಯಾವುದೂ ಕಾಣದಂಥ ರೀತಿ ಇರುತ್ತೆ ಕನ್ಯಾ ರಾಶಿಯವರಿಗೆ. ಆದರೆ ಇಂಥ ಸಮಯದಲ್ಲೇ ನೀವೊಂದು ಒಳ್ಳೆ ತೀರ್ಮಾನ ತಂದುಕೊಳ್ಬೇಕು. ಆ ತೀರ್ಮಾನ ಹೇಗಿರಬೇಕು? ನಿಮ್ಮ ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು ಎಲ್ಲಕ್ಕೂ ಸರಿ ಹೋಗಬೇಕಾದ್ರೆ ಮೌನದಿಂದಿರ್ತಕ್ಕಂಥದ್ದು ಬಹಳ ಉತ್ತಮ. ಇವತ್ತು ಮಧ್ಯಾಹ್ನ ಸರಿಸುಮಾರು 2 ಗಂಟೆ 22 ನಿಮಿಷದಿಂದ 4:12 ನಿಮಿಷದವರೆಗೂ ಸಾಧ್ಯವಾದಷ್ಟು ಸ್ವಲ್ಪ ಸೌಮ್ಯದಿಂದ, ತಾಳ್ಮೆಯಿಂದ ಇದ್ದರೆ ತಾಳಿದವನು ಬಾಳಿಯಾನೋ ಅಂತಾರಲ್ಲ, ಆ ಪ್ರಕಾರ ಅನುಕೂಲವನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು ಜೊತೆಗೆ ನಿಮಗೆ ಸಿಗುವಂಥ ಒಂದು ಸ್ಥಾನಮಾನ, ನಿಮ್ಮಿಂದ 4 ಜನಕ್ಕೆ ಅನುಕೂಲ ಆಗುವಂಥ ಯೋಗಬಲ, ಜೊತೆಗೆ ಆದಷ್ಟು ಹೆಣ್ಣುಮಕ್ಕಳು ಇವತ್ತಿನ ದಿವಸ ಗರ್ಭಕ್ಕೆ ಸಂಬಂಧಪಟ್ಟದ್ದು, ಹೊಟ್ಟೆಗೆ ಸಂಬಂಧಪಟ್ಟದ್ದು ಅಥವಾ ಕಿಬ್ಬೊಟ್ಟೆಗೆ ಸಂಬಂಧಪಟ್ಟ ಸಮಸ್ಯೆಗಳನ್ನು ಇವತ್ತು ಬಾಧಿಸ್ತೀರಿ. ಚರ್ಮಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ತೊಂದರೆಗಳು ಸಹಿತ ಇವತ್ತು ಕಾಣಿಸ್ಕೊಳ್ಬಹುದು ಹೆಣ್ಮಕ್ಕಳಿಗೆ. ಆದಷ್ಟು ಇಂತಹ ಸಮಯದಲ್ಲಿ ಏನೇ ಮಾಡಬೇಕಾದರೂ ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು, ಕೊಟ್ಟು ತೆಗೆದುಕೊಳ್ತಕ್ಕಂಥದ್ದು, ಲೇವಾದೇವಿ ಮಾಡ್ತಕ್ಕಂಥದ್ದು ಏನೇ ಮಾಡಬೇಕಾದ್ರೂ ಒಂದು ಜವಾಬ್ದಾರಿತ್ವಂಥ ಸ್ಥಾನದಲ್ಲಿ ನಿಂತು ಆಲೋಚನೆ ಮಾಡಿ ಯಾವುದು ಬೇಕು ಯಾವುದು ಬೇಡ ಸರಿಪಡಿಸ್ಕೊಳ್ಳಿ. ಸಾಧ್ಯವಾದರೆ ಈ ಒಂದು ದಿನ ಮಾಡುವಂಥ ಕೆಲಸಗಳನ್ನು ಒಂದು ದಿನದ ಮಟ್ಟಿಗೆ ಮುಂದೂಡತಕ್ಕಂಥದ್ದು ಬಹಳ ಉತ್ತಮ. ಅಥವಾ ಅದರ ಪೂರ್ವಭಾವಿಯಾಗಿ ಎಲ್ಲವೂ ಸಿದ್ಧ ಆಗಿದೆ ಅಂದರೆ ಯಾರಾದರೂ ತಿಳಿದಿರ್ತಕ್ಕಂತಹ ಅನುಭವಸ್ಥರನ್ನು ಒಬ್ಬರನ್ನ ಜೊತೆಯಲ್ಲಿಟ್ಕೊಂಡು ಅನಂತರ ನಿಮ್ಮ ಕೆಲಸ ಕಾರ್ಯದ ಕಡೆ ಗಮನ ಕೊಟ್ಟರೆ ಆಗಷ್ಟೇ ಒಳಿತನ್ನು ಕಾಣ್ತೀರಿ, ಒಳ್ಳೆ ಫಲವನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಗುರುಗಳೇ, ವೃಶ್ಚಿಕ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಕೇತು ಇರತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ರಾಹುವಿನ ಅನುಗ್ರಹದಿಂದ ಇವತ್ತು ಸಾಧ್ಯವಾದಷ್ಟು ಮಟ್ಟಿಗೆ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ನಿಮ್ಮ ಮನೋಕಾಮನೆಗಳನ್ನು, ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥ ದಿನ. ಆದರೆ ದೂರಭಾರ ಪ್ರಯಾಣ ಬೆಳೆಸಬೇಕು, ಏನಾದರೂ ಒಂದು ವಿಶೇಷವಾಗಿರ್ತಕ್ಕಂಥದ್ದನ್ನು ಸಾಧನೆ ಮಾಡಬೇಕು, ಎಲ್ಲಕ್ಕಿಂತ ಮುಖ್ಯವಾಗಿ ಮನರಂಜನಾ ಕ್ಷೇತ್ರಕ್ಕೆ ಹೊರಡಬೇಕು, ಒಂದಷ್ಟು ಶಾಂತಿ ಸಮಾಧಾನವಾಗಿ ಒಂದಷ್ಟು ತೃಪ್ತಿಕರವಾದಂಥ ಬದುಕನ್ನು ಕಾಣಬೇಕು ಅನ್ನತಕ್ಕಂಥ ಆಸೆ ನಿಮ್ಮ ವೃಶ್ಚಿಕ ರಾಶಿಯವರಿಗಿದೆ. ಆದರೆ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳ ಮನಸ್ಸು ಮಾತ್ರ ಸ್ವಲ್ಪ ಚಂಚಲತೆಯಿಂದ ಇರುತ್ತೆ. ಏನೇ ಕೆಲಸ ಮಾಡಬೇಕಾದ್ರೂ ತಾಳ್ಮೆ ಇರೋದಿಲ್ಲ, ಸಮಾಧಾನ ಇರೋದಿಲ್ಲ, ತೃಪ್ತಿ ಇರೋದಿಲ್ಲ. ಅದಕ್ಕಿಂತ ಮುಖ್ಯವಾಗಿ ಆಸೆ ಎಂಬತಕ್ಕಂಥದ್ದು ಏನೋ ಯೋಚನೆ ಮಾಡ್ತಿರ್ತೀರಿ, ಆದರೆ ಅದು ಕೈಗೆಟ್ಕೋದಿಲ್ಲ. ಅಲ್ಲಿ ಮನಸ್ಸಿಗೆ ನೊಂದ್ಕೊಳ್ತೀರಿ, ಮನಸ್ಸು ನೋವು ಮಾಡ್ಕೊಳ್ತೀರಿ. ಆದರೆ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಇವತ್ತು 10 ಗಂಟೆ 12 ನಿಮಿಷದಿಂದ ಸುಮಾರು 4 ಗಂಟೆವರೆಗೂ ಬಹಳ ಅದ್ಭುತವಾದಂಥ ಕಾಲ. ಈ ಸಮಯದಲ್ಲಿ ತಾವು ಏನು ಚಿಂತನೆ ಮಾಡಿದ್ರೂ ಆ ಚಿಂತನೆಯನ್ನು ಅರ್ಥಪೂರ್ಣವಾಗಿ ಕಾರ್ಯಸಿದ್ಧಿ ಮಾಡ್ಕೊಳ್ತೀರಿ. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂಥ ವೃದ್ಧರವರೆಗೂ ಆರೋಗ್ಯಕ್ಕೆ ಸಂಬಂಧಪಡ್ತಕ್ಕಂಥ ಯಾವುದೇ ಅಸಮಾಧಾನದ ಸನ್ನಿವೇಶಗಳಾದರೂ ಭಾಳ ಜೋಪಾನ, ಎಚ್ಚರಿಕೆಯಿಂದ ನಡೆಸ್ಕೊಳ್ಬೇಕು. ಹಾಗೆ ಇವತ್ತಿನ ದಿವಸ ಇನ್ನೊಂದು ಅದ್ಭುತವಾದಂಥ ಕಾಯಕವನ್ನು ತಾವು ಸಿದ್ಧಪಡಿಸ್ಕೊಳ್ಬೇಕಾದ್ರೆ ಮಧ್ಯಾಹ್ನ ನೀವು ಊಟ ಮಾಡೋದಕ್ಕಿಂತ ಮುಂಚಿತವಾಗಿ ಹಸಿದ ವ್ಯಕ್ತಿಗಳಿಗೆ ಒಂದಿಷ್ಟು ಅನ್ನದಾನವನ್ನು ಮಾಡುವಂಥ ಕಾಯಕ ನಿಮ್ಮದಾಗಿರಬೇಕು. ಆಗಲೇ ಹೆಚ್ಚಿನ ಫಲವನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ಧನುರಾಶಿ. ಧನುರಾಶಿ ಧನುಲಗ್ನ. ಧನುಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧನ ಆಸ್ಥಾನ ಚೆನ್ನಾಗಿರೋದ್ರಿಂದ ಸ್ವಂತ ಬುದ್ಧಿ, ಸ್ವಂತ ಜ್ಞಾನದಿಂದಲೇ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ. ತೃಪ್ತಿಕರವಾದ ಬದುಕನ್ನು ಕಾಣ್ತೀರಿ, ಒಳ್ಳೆ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಹಾಗೆ ಇವತ್ತು ನೀವೇನು ಅಂದುಕೊಂಡ್ರೂ ಸಹಿತ ಬಹಳ ವಿಶೇಷವಾಗಿರ್ತಕ್ಕಂಥ ದಿನ ಆದ್ದರಿಂದ ಯಾವುದಕ್ಕೂ ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ಸು ನೊಂದುಕೊಳ್ತೀರಿ. ಎಲ್ಲವೂ ಭಗವಂತ ಕೊಟ್ಟಿರ್ತಕ್ಕಂಥದ್ದನ್ನು ನೆಮ್ಮದಿಯಾಗಿ ಸ್ವಾಗತಿಸಿದಿರಾ ಅಲ್ಲಿ ಏನೋ ಅಸಮಾಧಾನ ತಂದುಕೊಳ್ಳುವಂಥ ಪರಿಸ್ಥಿತಿ ನಿಮಗೆ ಎದುರಾಗ್ಬಿಡುತ್ತೆ. ಭಾಳ ಜೋಪಾನ ಬೇಕಾಗತ್ತೆ. ಇವತ್ತಿನ ದಿವಸ ಮತ್ತೊಂದು ವಿಶೇಷವಾಗಿರ್ತಕ್ಕಂಥ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ಬೇಕಾದ್ರೆ ಇವತ್ತು ತಾವು ಮಾಡಬೇಕಾದ್ದು ಸೂರ್ಯದೇವರನ್ನ ಪ್ರಾರ್ಥನೆ ಮಾಡಿ ಗೋಧಿಯಿಂದ ಮಾಡಿರ್ತಕ್ಕಂಥ ಪದಾರ್ಥವನ್ನು ತಾವು ಸ್ವೀಕರಿಸಿ 4 ಜನ ಮಕ್ಕಳಿಗೆ ಹಂಚಿ. ಎಲ್ಲಕ್ಕಿಂತ ಮುಖ್ಯವಾಗಿ ಸಂಜಾ ಕಾಲದಲ್ಲಿ ತಾಯಿ ಮಹಾಲಕ್ಷ್ಮಿಗೆ ಒಂದು ಕುಂಕುಮಾರ್ಚನೆ ಮಾಡತಕ್ಕಂಥದ್ದು ಭಾಳಷ್ಟು ಉತ್ತಮ. ಇದರಿಂದ ಒಳ್ಳೆ ಫಲವನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ.
ಉಸಿರಾಟಕ್ಕೆ ಸಂಬಂಧಪಟ್ಟ ಹಾಗೆ ಅಂದರೆ ಎದೆ ನೋವಾಗಲಿ ಉಸಿರಾಟ ಪ್ರಕ್ರಿಯೆಗಳಲ್ಲಿ ತೊಂದರೆ ಬರ್ತಕ್ಕಂಥದ್ದಾಗಲಿ ಇಂತಹ ಸನ್ನಿವೇಶ ಇದ್ದರೆ ಅದನ್ನು ನೆಗ್ಲೆಕ್ಟ್ ಮಾಡ್ದಿರಾ ಆಗಿಂದಾಗಲೇ ವೈದ್ಯರ ಸಲಹೆ ತೆಗೆದುಕೊಳ್ತಕ್ಕಂಥದ್ದು ಭಾಳ ಉತ್ತಮ. ಎಚ್ಚರಿಕೆಯಿಂದಿರಿ. ಒಳ್ಳೆಯದಾಗುವಂಥ ಒಂದು ಯೋಗ ಲಕ್ಷಣ ಇದೆ. ಅದರ ಮಧ್ಯದಲ್ಲಿ ಅನಾರೋಗ್ಯಕ್ಕೆ ತುತ್ತಾಗುವಂಥ ಪರಿಸ್ಥಿತಿಯೂ ಇದೆ. ಆರೋಗ್ಯ ಸರಿಯಾದ ರೀತಿ ಕಾಪಾಡ್ಕೋಬೇಕಾದ್ದು ನಿಮ್ಮ ಜವಾಬ್ದಾರಿ ಇದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವರು ಶನಿಯ ಅನುಗ್ರಹದಿಂದ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಫಲವನ್ನು ಸಿದ್ಧಪಡಿಸಿಕೊಳ್ಳುವಂಥ ಯೋಗ ಫಲ ಇರೋದರಿಂದ ಇವತ್ತಿನ ದಿವಸ ಹನುಮನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ತಾಯಿ ದುರ್ಗೆಯ ಆರಾಧನೆ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಇವತ್ತಿನ ದಿವಸ ಮಕರ ರಾಶಿ ಮಕರ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ಅಥವಾ ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡಿ, ಗ್ರಾಮ ದೇವತೆಯನ್ನು ಪ್ರಾರ್ಥನೆ ಮಾಡಿ, ತಾವು ಯಾವುದೇ ಒಂದು ಕಾಯಕವನ್ನು ಮಾಡಬೇಕಾದರೂ ಶ್ರದ್ಧೆಯಿಂದ ಭಕ್ತಿಯಿಂದ ಆಚರಣೆ ಮಾಡಿದ್ರೆ ಅದರ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಂಡಾಗ ಆಗುತ್ತೆ. ಹಾಗೆ ಇವತ್ತು ಮತ್ತೊಂದು ವಿಶೇಷ ಇದೆ. ಏನಪ್ಪ ಅಂದರೆ ಪ್ರಭು ಶ್ರೀ ರಾಮಚಂದ್ರ ಸ್ವಾಮಿಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ರಾಹುಕಾಲದಲ್ಲಿ ಗ್ರಾಮ ದೇವತೆಗೆ ಒಂದು ದೀಪವನ್ನು ಹಚ್ಚಿ ನಮಸ್ಕಾರ ಮಾಡ್ತಕ್ಕಂಥದ್ದು, ಮನೆಯಲ್ಲಿ ವಯಸ್ಸಾಗಿರ್ತಕ್ಕಂಥ ಹಿರಿಯರಿದ್ದರೆ ಅವರ ಪಾದಮುಟ್ಟಿ ನಮಸ್ಕಾರ ಮಾಡ್ತಕ್ಕಂಥದ್ದು, ನೀವು ಮಾಡುವಂಥ ಕೆಲಸ ಕಾರ್ಯಗಳನ್ನು ಸಾಧ್ಯವಾದಷ್ಟು ನ್ಯಾಯ ಮಾರ್ಗವಾಗಿ ಧರ್ಮ ಮಾರ್ಗದಲ್ಲಿ ನಡೆಸಿದ್ರೆ ಅದರ ಅದ್ಭುತವಾದಂಥ ಫಲವನ್ನು ಮಕರ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕುಂಭರಾಶಿ. ಕುಂಭಲಗ್ನದಲ್ಲಿರ್ತಕ್ಕಂಥವರಿಗೆ ರಾಶ್ಯಾಧಿಪತಿ ಇರತಕ್ಕಂಥ ಆಸ್ಥಾನ ಮತ್ತು ಜನ್ಮ ನಕ್ಷತ್ರಾಧಿಪತಿ ಇರತಕ್ಕಂಥ ಆಸ್ಥಾನ ಎರಡೂ ಸಹಿತ ಇವತ್ತು ಒಂದಿಷ್ಟು ಅಸಮಾಧಾನದ ಸನ್ನಿವೇಶಗಳಾಗಿದೆ. ಹಾಗಾಗಿ ಮನಸ್ಸಲ್ಲಿ ಒಂದು ಆತಂಕ ಇದೆ, ಒಂದು ಬೇರೆ ತರಹ ಚಿಂತನೆಗಳು ನಡೀತಿರುತ್ತೆ. ಲಾಭ ಎಂಬತಕ್ಕಂಥದ್ದು ದೂರ ಇದೆ, ನಷ್ಟಕ್ಕೆ ದಾರಿಯಾಗುವಂಥ ಪರಿಸ್ಥಿತಿ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಿಷ್ಠೂರ ಮಾಡ್ತಕ್ಕಂಥವ್ರು, ನಿಂದಿಸ್ತಕ್ಕಂಥವ್ರು ನಿಮ್ಮ ದಾರಿಯಲ್ಲಿ ಸಿಗುವಂಥದ್ದಾಗುತ್ತೆ. ಎಲ್ಲರ ಮಧ್ಯದಲ್ಲಿ ನಿಮ್ಮ ವಾಸ ಆದ್ದರಿಂದ ಇವತ್ತು ಶನೈಶ್ಚರನ ಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡಬೇಕಾಗತ್ತೆ. ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ. ಹೀಗೆ ಶನೈಶ್ಚರನ ಮಹಾಮಂತ್ರವನ್ನು ತಾವು ಪಠನೆ ಮಾಡ್ತಾ ಇವತ್ತಿನ ದಿವಸ ಬನ್ನಿ ವೃಕ್ಷದ ಹತ್ರ ಹೋಗಿ ಒಂದು ದೀಪವನ್ನು ಹಚ್ಚಿ ನಮಸ್ಕಾರ ಮಾಡ್ತಕ್ಕಂಥದ್ದು, ಜೊತೆಗೆ ಬೇವಿನ ವೃಕ್ಷದ ಹತ್ರ ಹೋಗಿ ಒಂದು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡ್ತಕ್ಕಂಥದ್ದು, ಎಲ್ಲಕ್ಕಿಂತ ಮುಖ್ಯವಾಗಿ ಸೂರ್ಯದೇವರ ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನದಂದು ಬಿಳಿ ಎಕ್ಕದ ಗಿಡದ ಹತ್ರ ಹೋಗಿ ಒಂದು ದೀಪ ಹಚ್ಚಿ ನಮಸ್ಕಾರ ಮಾಡಿ 2 ಬಿಳಿ ಎಕ್ಕದ ಹೂಗಳನ್ನು ನಿಮ್ಮ ರೈಟ್ ಸೈಡ್ ಅಂದರೆ ನಿಮ್ಮ ಬಲಭಾಗದ ಒಂದು ಪಾಕೆಟಲ್ಲಿ ಇಟ್ಕೊಳ್ಳೋದ್ರಿಂದ ನಿಮ್ಮ ವ್ಯವಹಾರ ಮತ್ತು ಮನಸ್ಸಲ್ಲಿರ್ತಕ್ಕಂಥ ನೋವಿನ ಸಂಗತಿ ಎಲ್ಲವನ್ನೂ ಸಹಿತ ಸರಿಪಡಿಸ್ಕೊಂಡು ಭಗವಂತನಾದಂಥ ಮಹಾಸೂರ್ಯನಾರಾಯಣನ ಅನುಗ್ರಹವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮೀನರಾಶಿ. ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಬುಧ ಇರತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಪ್ರಯಾಣ ಕಾಲದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಎದುರಾಗಬಹುದು, ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ಬೋದು, ದೂರಬಾರ ಎಲ್ಲೋ ಪ್ರಯಾಣ ಮಾಡಬೇಕು ಎಂಬತಕ್ಕಂಥ ಕುತೂಹಲ ಆಸೆ ನಿಮಗಿರ್ಬೋದು. ವಾಹನಗಳನ್ನು ಓಡಿಸುವಾಗ ಸಾಧ್ಯವಾದಷ್ಟು ಜವಾಬ್ದಾರಿ ಬೇಕು, ಎಚ್ಚರಿಕೆ ಬೇಕು. ಆದರೆ ಒಂದಷ್ಟು ಜನಕ್ಕೆ ಅಧಿಕವಾದಂತಹ ಬೆನ್ನೋವು, ಒಂದಷ್ಟು ಜನಕ್ಕೆ ಎಡಗಡೆ ಮೊಣಕಾಲು ನೋವು ಬರ್ತಕ್ಕಂಥದ್ದು, ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಮಾತ್ರ ಇವತ್ತಿನ ದಿವಸ ನೀವು ಏನು ಮಾಡದಿದ್ದರೂ ಯಾವುದಾದ್ರೂ ಒಂದು ನಿಷ್ಠೂರಕ್ಕೊಳಗಾಗುವಂಥ ಪರಿಸ್ಥಿತಿ ಇರುತ್ತೆ. ಏನು ಮಾತಾಡಿದ್ರು ಏನೋ ಮಾತಾಡಿದ್ದೀರಿ ಅಂತ ಹೇಳಿ ನಿಷ್ಠೂರ ಮಾಡ್ತಕ್ಕಂಥವ್ರು ನಿಮ್ಮ ಪರಿಸರದಲ್ಲಿರೋದ್ರಿಂದ ಭಾಳ ಜವಾಬ್ದಾರಿ ಬೇಕು, ಎಚ್ಚರಿಕೆ ಬೇಕು. ಆದರೆ ಇವತ್ತಿನ ದಿವಸ ನೀವು ದಕ್ಷಿಣಾಭಿಮುಖವಾಗಿ ನಿಂತು 1 ಚಿಟಿಗೆಯಷ್ಟು ಬೆಲ್ಲವನ್ನು, 1 ಚಿಟಿಗೆಯಷ್ಟು ಉಪ್ಪನ್ನು, 1 ಚಿಟಿಗೆಯಷ್ಟು ಅಕ್ಕಿಯನ್ನು 3 ಸಹಿತ ದೃಷ್ಟಿ ತೆಗೆದು ನೀರಲ್ಲಿ ಹಾಕಿ ಅದನ್ನು ಹಸಿರು ಗಿಡದ ಮೇಲೆ ಚೆಲ್ಲೋದ್ರಿಂದ ಯಾವುದೇ ಸಮಸ್ಯೆಗಳು ಬಂದರೂ ಬೆಟ್ಟದಂಥ ಕಷ್ಟ ಮಂಜಿನ ಗಡ್ಡೆ ಥರ ಕರಗಿ ಹೋಗುತ್ತೆ. ಒಳ್ಳೆಯ ಅನುಕೂಲ ಆಗುತ್ತೆ. ಶುಭ ಸಂಧ್ಯಾಕಾಲಕ್ಕೆ ಸೂರ್ಯನಾರಾಯಣನ ಅನುಗ್ರಹದಿಂದ ತಾವು ಏನು ಅಂದುಕೊಂಡಿದ್ರು ಅಂದುಕೊಂಡಷ್ಟು ಕೆಲಸ ಕಾರ್ಯಗಳು ಕಾರ್ಯಸಿದ್ಧಿ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿನದ 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳಾಗಿರ್ಬೋದು, ದಿನ ವಿಶೇಷತೆ ಆಗಿರ್ಬೋದು, ಇದೆಲ್ಲವನ್ನು ಕೂಡ ತಿಳ್ಕೊಂಡಿರ್ತಕ್ಕಂಥದ್ದಾಯಿತು. ಇನ್ನು ಇವಾಗ ರಥಸಪ್ತಮಿ ಇದೆ. ಭಗವಂತನ ಪೂಜಾನುಷ್ಠಾನವನ್ನು ಮಾಡಬೇಕು. ಅದರ ಜೊತೆಗೆ ಕಾರ್ಯಕ್ರಮಕ್ಕೆ ಬಹಳ ವಿಶೇಷವಾಗಿರ್ತಕ್ಕಂಥ ಅತಿಥಿಗಳು ಕೂಡ ಆಗಮಿಸಿದ್ದಾರೆ. ಮೊದಲನೇದಾಗಿ ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಅದಾದ ಮೇಲೆ ಪೂಜಾನುಷ್ಠಾನವನ್ನು ಪ್ರಾರಂಭ ಮಾಡೋಣ. ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥವ್ರು ಇವರ ಚಿರಪರಿಚಯ ಅಂತೂ ತಮ್ಮೆಲ್ಲರಿಗೂ ಕೂಡ ಇರ್ತಕ್ಕಂಥದ್ದು. ಯಾಕೆಂತಂದರೆ ಗುರುಜಿಯವರ ಕಾಲ ಸದಾಕಾಲ ಇವ್ರ ಜೊತೆಯಲ್ಲಿರ್ತಕ್ಕಂಥವ್ರೆ. ನಮ್ಮ ರಾಜರಾಜೇಶ್ವರಿ ನಗರ ಪಟ್ಟಣಗೆರೆ ವಾರ್ಡ್ ಕಿರಣ್ರವರು ಇವತ್ತಿನ ದಿವಸ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಮೊದಲನೇದಾಗಿ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಅಣ್ಣ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಅವ್ರ ಜೊತೆ ಅವರ ಸಹೋದ್ಯೋಗಿಗಳು ಕೂಡ ಆಗಮಿಸಿದ್ದಾರೆ. ಅವೆಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ತಮ್ಮೆಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಪಟ್ಟಣಗೆರೆಯಿಂದ ಕಿರಣ ಇವತ್ತು ಬೆಳಗ್ಗೆ ಶ್ರೀನಿವಾಸ ಶರ್ಮನ 2 ವರ್ಷಗಳ ಪೂರೈಸಿರ್ತಕ್ಕಂಥ ಈ ಶುಭಗಳಿಗೆ ಬರೀ ವಾಹಿನಿಯಲ್ಲಿ ನೋಡಿ ಹಿಂದಲೇ ಧಾವಿಸ್ಕೊಂಡು ಓಡಿ ಬಂದಿರತಕ್ಕಂಥ, ಅದಕ್ಕಿನ್ನ ಅದರ ಪೂರ್ವಭಾವಿ ಸಿದ್ಧತೆಗಳು ಏನೋ ಮಾಡಬೇಕು ಅನ್ನೋ ಆಸೆ ಆತಂದು. ಯಾಕೆಂದರೆ ಈತ ಬಂದ್ರೇ ಒಂದು ಹೂವಾಗಲಿ, ಒಂದು ಹಣ್ಣಾಗಲಿ, ಒಂದು ವಿಶೇಷವಾದ ಹಾರ ಏನೋ ಮಾಡಿರ್ತಾರೆ. ಆದರೆ ರಾಜರಾಜೇಶ್ವರಿ ನಗರದಲ್ಲಿ ಅಂದರೆ ಆ ಭಾಗದಲ್ಲಿರ್ತಕ್ಕಂಥ ಅಲ್ಲಿನ ನಿವಾಸಿಗಳು ಎಲ್ಲರೂ ಬಂದಿರತಕ್ಕಂಥದ್ದು. ಮತ್ತು ನಮ್ಮ ಇವರ ಹೆಸರೇನು ನಾರಾಯಣ್ ಅವರು ಬಂದು ಇದರಲ್ಲಿರ್ತಕ್ಕಂಥದ್ದು ಏನಪ್ಪ ಅದು ಮಾರ್ಕೆಟ್ ಯಾವುದದು RMC ಮಾರ್ಕೆಟ್.
ಯಾಕೆಂದರೆ ಈ ಹಿಂದೆ ಸಹಿತ ನಮ್ಮ ಆಶ್ರಮಕ್ಕೆ ಬಂದು ಅವರು ಒಂದು ಸೇವೆಯನ್ನು ಸಲ್ಲಿಸಿದ್ರು. ಭಾಳ ಒಳ್ಳೆ ದಿವಸ ಬಂದಿದ್ದೀರಿ. ಇವತ್ತಿನ ದಿವಸ ಹೆಣ್ಣುಮಕ್ಕಳು ನಮ್ಮ ಕಾರ್ಯಕ್ರಮದ ವೀಕ್ಷಕ ಬಂಧುಗಳಲ್ಲಿ ಹೆಣ್ಣುಮಕ್ಕಳದೇ ಜಾಸ್ತಿ ಪಾತ್ರ. ತಮ್ಮ ಹೆಸರು ಏನು ಹೇಳಿದ್ರಿ? ನಾರಾಯಣ. ತಾವು ಏನು ಬರೀ ನಾರಾಯಣ ಸೇರ್ಕೊಂತಲ್ಲ, ಸೂರ್ಯನಾರಾಯಣ ಇತ್ತ ಬರೀ ನಾರಾಯಣಗಳು. ನಿಮ್ಮ ಹೆಸರು? ವೀರಭದ್ರ. ಅಮ್ಮ ತಾವು? ಕಾವ್ಯ. ಕಲಾವತಿ. ನೀನು ಮಗು? ಲಕ್ಷ್ಮಿ. ಲಕ್ಷ್ಮಿ ಏನು ಓದ್ತಾ ಇರೋದು? ಚೆನ್ನಾಗಿ ಓದಬೇಕು. ತಗೊಳ್ಳಿ, ನೀವು ಮಾತಾಡಿ. ಅವರು ಕೊಡಪ್ಪ. ಆನಂದ ಗುರುಜಿಯವರು, ಸ್ವಾಮೀಜಿಯವರು ಚೆನ್ನಾಗಿ ಎಲ್ಲ ಸಜೆಷನ್ ಕೊಡ್ತಾರೆ. ಅವರು ಎಲ್ಲ ಹೆಣ್ಮಕ್ಳಿಗೂ ಅವರು ಆಶೀರ್ವಾದ ತುಂಬ ಇದೆ. ಆಯ್ತಮ್ಮ, ಒಳ್ಳೇದಾಗಿ. ನಮ್ಮ ಕಾರ್ಯಕ್ರಮ ನೋಡ್ತಿರ್ತೀರ ನೀವು? ನೋಡ್ತಾ ಇರ್ತೀವಿ. ಹಾಂ, ನಮ್ಮ ಕಾರ್ಯಕ್ರಮದಲ್ಲಿ ನಿಮ್ಮ ಹೆಣ್ಮಕ್ಳಿಗೆ ಅನುಕೂಲವಾಗುವಂಥದ್ದು ಏನಿದೆ ಅದು ಬಹಳ ಮುಖ್ಯ. ಯಾಕೆಂದರೆ ಹೆಣ್ಣು ಮನೆಯ ಕಣ್ಣು. ಮನೇಲಿ ನೀವು ನಗನಾಗ್ತಾ ಇದ್ದರೆ ನಿಮ್ಮ ಮನೇಲಿ ಇರ್ತಕ್ಕಂಥ ನಿಮ್ಮ ಯಜಮಾನರು, ನಿಮ್ಮ ಮನೆ ಮಕ್ಕಳು ಎಲ್ಲರೂ ಸಹಿತ ಹ್ಯಾಪಿಯಾಗಿರ್ತಾರೆ ಅಲ್ವಾ? ಮೊದಲು ನೀವು ಚೆನ್ನಾಗಿರ್ಬೇಕು. ಮತ್ತು ನೀವು ಚೆನ್ನಾಗಿರ್ಬೇಕಾದ್ರೆ ನೀವೆಲ್ಲ ವಿಚಾರಗಳು ತಿಳ್ಕೊಳ್ಬೇಕು. ತಿಳ್ಕೊಂಡು ಮಕ್ಕಳನ್ನು ಸರಿಯಾದ ದಾರಿಗೆ ತರಬೇಕು. ಅವರಿಗೆ ಧರ್ಮ ಸೂಕ್ಷ್ಮಗಳು ಹೇಳ್ಕೊಡ್ಬೇಕು. ಮಕ್ಕಳು ಒಳ್ಳೆ ಜ್ಞಾನವಂತರಾಗಿರ್ಬೇಕು. ಇನ್ನು ಮನೆ ಯಜಮಾನರು ಮನೆ ಬರೋಷ್ಟರೊಳಗಾಗಿ ಪುನಃ ನೀವು ಹಸನ್ಮುಖಿಯಾಗಿ ನಗನಾಗ್ತಾ ಇರಬೇಕು. ಅಂತಹ ವಿಚಾರಗಳು ನಮ್ಮ ಈ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಸದಾ ನಿಮಗೆ ವಿಚಾರ ಬರ್ತಾನೆ ಇರುತ್ತೆ. ಮತ್ತು ನಾವು ಹೇಳುವಂಥ ತಂತ್ರಸಾರಗಳು ಮಾಡ್ತಾ ಇರ್ತೀರಾ? ಹೌದು ಸ್ವಾಮಿ, ಮಾಡಿದ್ದೀರಿ. ಒಳ್ಳೇದಾಗಲಿ. ಕೂತ್ಕೊಳ್ಳಿ. ಇವತ್ತು ಭಾಳ ಒಳ್ಳೆ ದಿವಸ ಬಂದಿದ್ದೀರಿ. ಇವತ್ತು ಸ್ವಾಮಿಗೊಂದು ವಿಶೇಷವಾದ ಪೂಜೆ ಮಾಡೋಣ. ಬಾಪ ಕಿರಣ, ನಿನ್ನ ಬಗ್ಗೆ ನಾನು ಹೇಳೋಂಗೆ ಇಲ್ಲ. ನೀನು ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕರಿಗೂ ಗೊತ್ತಾಗ್ಬಿಡುತ್ತೆ ಕಿರಣ ಬಂದ ಅಂದರೆ ಏನೋ ಒಂದು ವಿಶೇಷ ತಂದ ಅಂತ. ಸದ್ಯದಲ್ಲೇ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಬೇಕಾಗಿದೆ. ಮಾಡಬೇಕು. ಹೌದು, ಮಾಡೋಣ. ಎಲ್ಲರೂ ಸೂರ್ಯದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ. ಓಂ ಸೂರ್ಯಾಯ ನಮಃ, ಓಂ ರವಯೇ ನಮಃ, ಓಂ ಮಹಾರೂಪಾಯ ನಮಃ, ಓಂ ಸಹಸ್ರಪದೇ ನಮಃ. ಸಹಸ್ರ ಸತ್ಯನಾರಾಯಣನ ಪ್ರಾರ್ಥನೆ ಜೊತೆಗೆ ನಾಳೆ ಬಹಳ ಅದ್ಭುತವಾದಂಥ ವಿಶೇಷವಾದಂಥ ಕಾರ್ಯಕ್ರಮ ಮಹರ್ಷಿವಾಣಿಯಲ್ಲಿದೆ. ನಾಳೆ ವೈಕುಂಠ ಏಕಾದಶಿ ಎಂದು ಚಿತ್ರೀಕರಿಸಿರ್ತಕ್ಕಂತಹ ವಿಶೇಷವಾದಂಥ ಅನುಷ್ಠಾನಗಳು ಒಂದು ಕಡೆ ಆದರೆ, ನಾಳೆ ನೀವು ನೋಡುವಂತಹ ಒಂದು ವಿಶೇಷವಾದಂಥ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯ ದೇವಾಲಯ ಇದೆ. ಪ್ರಭು ಶ್ರೀ ರಾಮಚಂದ್ರನ ವಿಶೇಷವಾಗಿರ್ತಕ್ಕಂಥ ಆರಾಧನೆಯೂ ನಿತ್ಯ ನಡೀತಾ ಇದೆ. ಹಾಗೆ ವಿಶೇಷವಾಗಿರ್ತಕ್ಕಂಥ ರಂಗನಾಥನ ದರ್ಶನ ನಾಳೆ ನಿಮಗಾಗ್ತಾ ಇದೆ. ರಂಗನಾಥನ ಆ ಸಾಲಿಗ್ರಾಮ ಶಿಲೆ ಅದು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು ರಾಮಾನುಜಾಚಾರ್ಯರ ಕರಹಸ್ತದಿಂದ ಪ್ರತಿಷ್ಠಾಪನೆಗೊಂಡಂಥ ರಂಗನಾಥ ಸ್ವಾಮಿಯನ್ನು ನಾಳೆ ನೀವು ದರ್ಶನ ಮಾಡ್ತಾ ಇದ್ದೀರಿ. ವರ್ಷಕ್ಕೆ ಒಂದಾವರ್ತಿ ಸೂರ್ಯನಾರಾಯಣ ಸಹಿತ ಆ ರಂಗನಾಥನ ಪಾದವನ್ನು ತೊಳಿತಾನೆ.
ಅಂತಹ ಅದ್ಭುತವಾದಂತಹ ಸಾನ್ನಿಧ್ಯವನ್ನು ತಾವು ದರ್ಶನ ಮಾಡ್ತಾ ಇದ್ದೀರಿ. ನಾಳಿನ ಸಂಚಿಕೆ ಬಹಳ ಅಮೋಘವಾಗಿರ್ತಕ್ಕಂಥದ್ದು. ಹಾಗಾಗಿ ತಮ್ಮೆಲ್ಲರಿಗೂ ಶುಭವಾಗಲಿ ಅಂತ ಹೇಳ್ತಾ ಆರತಿ ನಡೆಸೋಣ.